ಹಲೋ ಗೆಳೆಯರೆ, ಗುಡ್ ಮಾರ್ನಿಂಗ್. ಪರೀಕ್ಷೆಗಳು ಗರಿಗೆದಿರುತ್ತಿವೆ. ನೀವು ಕೂಡ ನಿರಾಶೆ ಮತ್ತು ಅನ್ಸರ್ಟನಿಟಿಯ ಮುಸುಕಿನಿಂದ ಹೊರಗೆದ್ದು ನಿಮ್ಮ ಪರೀಕ್ಷೆಗಳಿಗಾಗಿ ಅತ್ಯಂತ ಶ್ರದ್ಧೆ ಮತ್ತು ಗಾಂಭೀರ್ಯದಿಂದ ತಯಾರಿ ನಡೆಸಬೇಕಾಗಿರುವಂಥ ಸಮಯ ಇದು. ಈ ನಿಟ್ಟಿನಲ್ಲಿ ಬರುವ ಪರೀಕ್ಷೆಗಳು ಖಂಡಿತವಾಗಿಯೂ ಕಠಿಣವಾಗಿರ್ತವೆ ಎಂಬ ನಿಖರವಾದ ಗೆಸ್ನಿಂದ ನಾವು ಇಂದಿನಿಂದ ಒಂದು ಹೊಸ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಹೆಸರು ನೆಕ್ಸ್ಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಕ್ವಶನಿಯರ್ಸ್ ಅಂತ. ಈ ಸೀರೀಸ್ ಪ್ರಾರಂಭ ಮಾಡ್ತಾ ಇದ್ದು, ಈ ಸರಣಿಯಲ್ಲಿ ನೀವು ಹೆಚ್ಚು ಪ್ರಬುದ್ಧತೆಯಿಂದ ಕಠಿಣ ಪ್ರಶ್ನೆಗಳಿಗೆ ಸಿದ್ಧತೆ ನಡೆಸಲಿಕ್ಕೆ ನಿಮಗೆ ಸಹಾಯವಾಗುವ ರೀತಿಯಲ್ಲಿ ನಾವು ಅನುವು ಮಾಡಿಕೊಡ್ತಾ ಇದ್ದೀವಿ. ಎಂದಿನಂತೆ ನಾನು sjsmac.com ವೆಬ್ಸೈಟ್ಗೆ ಭೇಟಿ ಕೊಟ್ಟು ಆ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಿರ್ತಕ್ಕಂತಹ ಈ ಸರಣಿಯನ್ನು ನಿಮಗಾಗಿ ಅವಲೋಕನ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ವೆಬ್ಸೈಟ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ವಾರ್ಷಿಕ ಕೇವಲ 365 ರೂಪಾಯಿಗಳ ಚಂದ ಮೂಲಕ. ವೆಬ್ಸೈಟ್ಗೆ ನಿಮ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಪ್ರತಿಬಿಂಬ.swathpublishers.com ಅಂತ ಇನ್ನೊಂದು ವೆಬ್ಸೈಟ್ ಇದೆ. ಅದರಲ್ಲಿ ನಿಮಗೆ ಪ್ರತಿಯೊಂದು ಫ್ರೀಯಾಗಿ ಸಿಗುತ್ತೆ. ನೀವು ಅಲ್ಲಿ ಸಿದ್ಧತೆ ನಡೆಸ್ಬೋದು. ಹಾಗೆ ಇದೇ ಸಂಸ್ಥೆಯವರು ಒಂದು ಇ ಬುಕ್ ಆ್ಯಪನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಇ ಬುಕ್ ಆ್ಯಪಲ್ಲೂ ಕೂಡ ನಿಮಗೆ ಕೆಲವು ಪುಸ್ತಕಗಳು ಉಚಿತವಾಗಿ, ಕೆಲವು ಪುಸ್ತಕಗಳು ಹಣ ನೀಡಿ ಕೊಂಡ್ಕೋಬೇಕಾಗತ್ತೆ. ಅವು ಕೂಡ ನಿಮ್ಮ ಸಿದ್ಧತೆಯ ದೃಷ್ಟಿಯಿಂದ ಯಾವುದೇ ಜಾಹೀರಾತಿನ ಡಿಸ್ಟರ್ಬೆನ್ಸ್ ಇಲ್ಲದೆ ನಿಮಗೆ ಸೇವೆ ಸಲ್ಲಿಸ್ತವೆ. ಇದನ್ನು ಉಪಯೋಗ ಮಾಡಿಕೊಳ್ಳಿ. ಬನ್ನಿ, ಈ ದಿನದಿಂದ ನಾವು ಹೊಸ ಸರಣಿಯನ್ನು ಪ್ರಾರಂಭ ಮಾಡೋಣ. ಈ ಸರಣಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ನೀವಿಲ್ಲಿ ನೋಡ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ವಶನ್ಸ್ಗಳು ಹೆಚ್ಚು ಪ್ರಬುದ್ಧತೆಯನ್ನು, ಹೆಚ್ಚು ಮಾಹಿತಿಯನ್ನು ಹೊಂದಿರ್ತವೆ. ಜೊತೆಗೆ ಈ ಪ್ರಶ್ನೋತ್ತರಗಳಿಗೆ ಆನ್ಸರ್ ಮಾಡುವಾಗ ನಿಮಗೆ ಅತ್ಯಂತ ಅಗತ್ಯವಾದ ಅದಕ್ಕೆ ಸಂಬಂಧಪಟ್ಟ ಇತರೆ ಮಾಹಿತಿಗಳನ್ನು ಕೂಡ ನಾನು ಕ್ವಶನ್ ಬೈ ಕ್ವಶನ್ ಕೊಡ್ತಾ ಹೋಗ್ತೀನಿ. ಇದರಿಂದ ನಿಮಗೆ ಖಂಡಿತವಾಗಿಯೂ ಮುಂಬರುವ ಎಲ್ಲ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಬರುವ ಕಠಿಣ ಪ್ರಶ್ನೆಗಳಿಗೆ ಸುಲಲಿತವಾಗಿ ಆನ್ಸರ್ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಬನ್ನಿ ಶುರು ಮಾಡೋಣ. ಈ ಒಂದು ಸರಣಿಯ ಏನೆಲ್ಲ ಅಪ್ಡೇಟ್ಸ್ ಇದೆ, ಈ ಅಪ್ಡೇಟ್ಸನ್ನು ಕೂಡ ಸ್ವಜ್ಞಾನಸುಧಾ ಅಥವಾ sjsmac.com ಇದರಿಂದ ನಾನು ಪ್ರಚಲಿತ ವಿದ್ಯಮಾನಗಳ ವಿಭಾಗದಲ್ಲಿ ನೆಕ್ಸ್ಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಅಂತಕ್ಕಂಥ ಒಂದು ವಿಭಾಗದಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಶ್ನೆ 1, ಅಸ್ಟ್ರಾ MK-1 ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದೆ. ಹೇಳಿಕೆ 2, ಇದು ದೇಶ ವ್ಯಾಪ್ತಿಯನ್ನು ಮೀರಿದ ಮೇಲ್ಮೈಯಿಂದ ಗಾಳಿಗೆ ಹಾರುವ ಕ್ಷಿಪಣಿಯಾಗಿದೆ. ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಹೇಳ್ತಾರಲ್ಲ, ಅದಾಗಿದೆ. ಹಾಗೆ ಕ್ಷಿಪಣಿಯು ಶಬ್ದಕ್ಕಿಂತ 4 ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸಬಲ್ಲದು. ಇದು ಈ 3 ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋದನ್ನು ನೀವು ಆಯ್ಕೆ ಮಾಡಬೇಕು. ಸೊ ನೀವು ಜಸ್ಟ್ ಟಿಕ್ ಮಾಡಿ 3-4 ಬಾಯಿಗೆ ಬಂದಿದ್ದನ್ನು ಹೇಳೋವಂಥದ್ದು ಖಂಡಿತ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದಂತೆ ಮುಂದೆ ಬರುವ ಪ್ರತಿಯೊಂದು ಪರೀಕ್ಷೆಗಳು ಖಂಡಿತವಾಗಿ ಹಲವಾರು ಸಾಂದರ್ಭಿಕ ಕಾರಣಗಳಿಂದಾಗಿ ಕಠಿಣವಾಗಿರ್ತವೆ. ಸ್ಪರ್ಧೆ ಹೆಚ್ಚಿದೆ, ಅದನ್ನು ಮರಿಬೇಡಿ. ಸೊ ಹಾಗಾಗಿ ಆ ಮೂಲಕವೇ ಸಿದ್ಧತೆ ನಡೆಸಬೇಕು. ಈ 3 ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ? ಸರಿಯಾದ ಉತ್ತರ ಸಿ, 1 ಮತ್ತು 3 ಮಾತ್ರ. ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಇತ್ತೀಚೆಗೆ ರಕ್ಷಣಾ ಸಚಿವಾಲಯವು ಹೈದರಾಬಾದ್ ಮೂಲದ ಸಾರ್ವಜನಿಕ ವಲಯದ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ BDL ಅಂತ ಹೇಳ್ತಾರೆ, ಅದರೊಂದಿಗೆ ಆಸ್ಟ್ರಾ ಮಾರ್ಕ್ 1 ಪೂರೈಕೆ ಮಾಡಲಿಕ್ಕೋಸ್ಕರ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಹೇಳಿಕೆ 1 ಮತ್ತು 3 ಸರಿಯಾಗಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ,
ಕ್ಷಿಪಣಿಯನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಪಡಿಸಿರುವಂಥದ್ದು ಸರಿಯಾದ ವಿಷಯ, ಅಂದರೆ ಅದು ನಿಜವಾಗಿದೆ ಆ ಹೇಳಿಕೆ. ಮತ್ತು ಸುಖೋಯ್ 30 MKI ಮತ್ತು IAFನ ತೇಜಸ್ ಮತ್ತು ನೌಕಾಪಡೆಯ MiG-29 ನಂತಹ ಯುದ್ಧ ವಿಮಾನಗಳಲ್ಲಿ ಇದನ್ನು ನಿಯೋಜನೆ ಮಾಡಲಾಗುತ್ತೆ. ಹಾಗಾಗಿ ಮತ್ತು ಕ್ಷಿಪಣಿ ಶಬ್ದಕ್ಕಿಂತ 4 ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುತ್ತೆ. ಗರಿಷ್ಠ 20 ಕಿಲೋಮೀಟರ್ ಎತ್ತರವನ್ನು ಇದು ತಲುಪಬಹುದು. ಇದು ವಾಯು ಯುದ್ಧಕ್ಕೆ ಅತ್ಯಂತ ಸುಲಭವಾಗಿ ಹೊಂದಿಕೊಳ್ತಕ್ಕಂತಹ ಕ್ಷಿಪಣಿಯಾಗಿದೆ. ಅಸ್ಟ್ರಾ MK-1 ಈ ವ್ಯಾಪ್ತಿ ಸುಮಾರು 110 ಕಿಲೋಮೀಟರ್ಗಳಿರುತ್ತೆ, ಅಂದರೆ ಅಲ್ಲಿವರೆಗೆ ಹೋಗುತ್ತದು. 150 ಕಿಲೋಮೀಟರ್ಗಿನ್ನ ಹೆಚ್ಚಿನ ವ್ಯಾಪ್ತಿಯನ್ನು ಹೊಂದಿರತಕ್ಕಂತಹ MK-2 ಇನ್ನೂ ಅಭಿವೃದ್ಧಿಯ ಹಂತದಲ್ಲಿದೆ ಮತ್ತು ದೀರ್ಘ ವ್ಯಾಪ್ತಿಯೊಂದಿಗೆ ಅದಕ್ಕಿಂತ ಇನ್ನೂ ಹೆಚ್ಚಿನ ವ್ಯಾಪ್ತಿಯೊಂದಿಗೆ MK-3 ಆವೃತ್ತಿ ಸಿದ್ಧತೆಯಲ್ಲಿದೆ, ಅದಕ್ಕೆ ತಯಾರು ಮಾಡ್ತಾ ಇದ್ದಾರೆ. MK-1ಗಿಂತ ಚಿಕ್ಕದಾದಂತಹ ಶ್ರೇಣಿಯೊಂದಿನ ಅಸ್ಟ್ರಾನ ಇನ್ನೊಂದು ಆವೃತ್ತಿ ಸಹ ಆಲ್ರೆಡಿ ಅಭಿವೃದ್ಧಿಯ ಹಂತದಲ್ಲಿ ಇದೆ. ಹೇಳಿಕೆ 2 ಸರಿಯಾಗಿಲ್ಲ. ಏನಕ್ಕಂತ ಹೇಳಿದ್ರೆ ಅಸ್ಟ್ರಾ MK-1 ದೃಷ್ಟಿ ವ್ಯಾಪ್ತಿ ಏರ್ ಟು ಏರ್ ಕ್ಷಿಪಣಿಯಾಗಿದೆ. ಇದು ಸರ್ಫೇಸ್ ಟು ಏರ್ ಅಲ್ಲ, ಏರ್ ಟು ಏರ್ ಕ್ಷಿಪಣಿ ಆಗಿದೆ. ಹಾಗಾಗಿ ಈ ಪ್ರಶ್ನೆಯಲ್ಲಿರುವ 2ನೇ ಹೇಳಿಕೆ ತಪ್ಪಾಗಿದೆ. ಸೊ ಸರಿಯಾದ ಉತ್ತರ ಹೇಳಿಕೆ 1 ಮತ್ತು ಹೇಳಿಕೆ 3 ಮಾತ್ರ ಸರಿಯಾಗಿತ್ತು. ಫ್ರೆಂಡ್ಸ್, ಈ ಪ್ರಶ್ನೆಯ ಮೂಲಕ ನೀವು ಎಷ್ಟೊಂದು ಮಾಹಿತಿಗಳನ್ನ ತಿಳ್ಕೊಂಡ್ರಿ. ಇದನ್ನು ಪದೇ ಪದೇ ಕೇಳಿಸ್ಕೊಂಡು ನೀವು ನೋಟ್ ಮಾಡ್ಕೊಳ್ಳುವಂಥದ್ದು, ಅಥವಾ ನಿಮಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಮಾಹಿತಿಗಳನ್ನು ನಾವು ಇ-ಬುಕ್ ಮತ್ತು ಈ SJS ಮ್ಯಾಗಲ್ಲಿ ಹಾಕಿರ್ತೀವಿ. ನೀವು ಅಲ್ಲಿ ಕೂಡ ಅದನ್ನು ನೋಟ್ನ ಡಿರೈವ್ ಮಾಡ್ಕೋಬೋದು ನೀವು ಆ್ಯಕ್ಚುಲಿ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಇದು ಹೇಳಿಕೆ 1, ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಹೇಳಿಕೆ 2, ಈ ಯೋಜನೆಯಡಿಯಲ್ಲಿ 3 ಸಮಾನ ಕಂತುಗಳಲ್ಲಿ ವರ್ಷಕ್ಕೆ 12,000 ರೂಪಾಯಿ ಆದಾಯ ಬೆಂಬಲವನ್ನು ಒದಗಿಸಲಾಗುತ್ತೆ ರೈತರಿಗೆ. ಹೇಳಿಕೆ 3, ಎಲ್ಲ ಜಮೀನ್ದಾರರ ರೈತರ ಕುಟುಂಬಗಳು ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಇದು ಹೇಳಿಕೆ 3. ಈ ಮೇಲಿನ 3 ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸರಿಯಾದ ಉತ್ತರ ಸಿ, 3 ಮಾತ್ರ. ಹೇಗೆ ಸರಿ ಮತ್ತು ಯಾಕೆ 1 ಮತ್ತು 2 ಸರಿಯಾಗಿಲ್ಲ ತಿಳ್ಕೋಬೇಕು. ಇತ್ತೀಚೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ PM ಕಿಸಾನ್ ಅಂತ ಹೇಳ್ತಾರೆ. ಈ ಯೋಜನೆಯ 11ನೇ ಕಂತನ್ನು ಭಾರತದ ಪ್ರಧಾನಿಯವರು ಬಿಡುಗಡೆ ಮಾಡಿದರು. ಅದು ನೀವು ಆಲ್ರೆಡಿ ಓದಿರ್ತೀರ, ನಿಮಗೆ ನೆನಪಿರಬೇಕು. ಹೇಳಿಕೆ 1 ಮತ್ತು 2 ಯಾಕೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ, PM ಕಿಸಾನ್ ಕೇಂದ್ರ ವಲಯದ ಯೋಜನೆಯಾಗಿದ್ದು ಭಾರತ ಸರ್ಕಾರದಿಂದ 100% ಧನ ಸಹಾಯವನ್ನು ಇದು ಹೊಂದಿದೆ. ಅಂದರೆ 100% ಕೇಂದ್ರ ಸರ್ಕಾರದಿಂದ ನೀಡತಕ್ಕಂಥ ಯೋಜನೆಯಾಗಿದೆ. ಈ ಯೋಜನೆಯಡಿಯಲ್ಲಿ 3 ಸಮಾನ ಕಂತುಗಳಲ್ಲಿ ವರ್ಷಕ್ಕೆ 6,000 ಆದಾಯ ಬೆಂಬಲವನ್ನು ಒದಗಿಸಲಾಗುತ್ತೆ ಹೊರತು 12,000 ಅಲ್ಲ. ಸೊ ಹಾಗಾಗಿ ಹೇಳಿಕೆ 2, 2ನೇ ಹೇಳಿಕೆ ತಪ್ಪಾಗಿದೆ. ಇನ್ನು 3ನೇ ಹೇಳಿಕೆ ಸರಿ ಇದೆ. ಆ ಹೇಳಿಕೆಯ ಜೊತೆಗೆ ನಾವು ಇನ್ನೊಂದಷ್ಟು ಮಾಹಿತಿಯನ್ನು ಈ ಪ್ರಶ್ನೆಗಳ ಮೂಲಕ ತಿಳ್ಕೊಳ್ಳೋಣ. ಈ ಯೋಜನೆಯಡಿಯಲ್ಲಿ ಎಲ್ಲ ಜಮೀನ್ದಾರರ ರೈತರ ಕುಟುಂಬಗಳು ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಜೊತೆಗೆ ಜಮೀನುದಾರ ರೈತರ ಕುಟುಂಬವನ್ನು ಯೋಜನೆಯ ಮಾರ್ಗಸೂಚಿಗಳ ಅಡಿಯಲ್ಲಿ ಆಯಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ ಸಾಗುವಳಿ ಮಾಡಬಹುದಾದಂತಹ ಭೂಮಿಯನ್ನು ಹೊಂದಿರತಕ್ಕಂಥ ಪತಿ, ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳನ್ನು ಒಳಗೊಂಡಿರುವ ಯಾವುದೇ ಒಂದು ಕುಟುಂಬಕ್ಕೆ ಈ ಯೋಜನೆ ಅನ್ವಯವಾಗುತ್ತೆ. ಈ ಯೋಜನೆಯ ಪ್ರಕಾರ ಕುಟುಂಬದ ವ್ಯಾಖ್ಯಾನ ಏನು ಅಂತ ಹೇಳಿದ್ರೆ ಪತಿ, ಪತ್ನಿ ಮತ್ತು ಅಪ್ರಾಪ್ತ ಮಕ್ಕಳು.
ಮುಂದಿನ ಪ್ರಶ್ನೆ, ವರ್ಲ್ಡ್ ಸಮಿಟ್ ಆಫ್ ಇನ್ಫಾರ್ಮೇಷನ್ ಸೊಸೈಟಿ WSIS ಅಂತ ಹೇಳ್ತಾರೆ ಇದನ್ನು. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಮತ್ತು ವಿಶ್ವ ಬ್ಯಾಂಕ್ನಿಂದ ಸಹ ಸಂಘಟಿತವಾಗಿದೆ. ಮತ್ತೊಮ್ಮೆ ಓದ್ತೀನಿ. ಇದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಮತ್ತು ವಿಶ್ವ ಬ್ಯಾಂಕ್ನಿಂದ ಸಹ ಸಂಘಟಿತವಾಗಿದೆ. ಹೇಳಿಕೆ 2, ಇದು ಅಭಿವೃದ್ಧಿ ಸಮುದಾಯಕ್ಕಾಗಿ ICTಯ ವಿಶ್ವದ ಅತಿ ದೊಡ್ಡ ವಾರ್ಷಿಕ ಕೂಟವನ್ನು ಪ್ರತಿನಿಧಿಸುತ್ತೆ. ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ B, 2 ಮಾತ್ರ. ಫ್ರೆಂಡ್ಸ್, ನಿಮಗೆ ಓದಿರ್ತೀರಾ, ಕರೆಂಟ್ ಅಫೇರ್ಸ್ ನೀವು ರೆಗ್ಯುಲರಾಗಿ ಓದ್ತಿರ್ತೀರಾ ಅಂತ ಹೇಳಿದ್ರೆ, ವರ್ಲ್ಡ್ ಸಮಿಟ್ ಆಫ್ ಇನ್ಫಾರ್ಮೇಷನ್ ಸೊಸೈಟಿ WSIS 2022 ಇದರ ಉದ್ಘಾಟನಾ ಸಮಾರಂಭವನ್ನು ಸಂವಹನ ರಾಜ್ಯ ಸಚಿವರು ಭಾಗವಹಿಸಿ ಉದ್ಘಾಟಿಸಿದರು. ಇಲ್ಲಿ ಹೇಳಿಕೆ 1 ಸರಿಯಾಗಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಈ WSIS ಫೋರಮ್, UTU, ಯುನೆಸ್ಕೋ, UNDP, UNCTAD ಇವುಗಳಿಂದ ಇದು ಸಹ ಸಂಘಟಿತವಾಗಿದೆ. ಕೇವಲ UNDP ಮತ್ತು ವಿಶ್ವ ಬ್ಯಾಂಕ್ ಅಷ್ಟೇ ಅಲ್ಲ, ಯಾವೆಲ್ಲ ಸಹ ಸಂಘಟಿತವಾಗಿವೆ ಅಂತ ಹೇಳಿದ್ರೆ WSIS ಫೋರಮ್, ITU, ಯುನೆಸ್ಕೋ, UNDP, UNCTAD ಇಷ್ಟು ಇಲ್ಲಿ ಸಂಘಟಿತವಾಗಿವೆ. ಹಾಗಾಗಿ ಹೇಳಿಕೆ 1 ತಪ್ಪಾಗಿದೆ. ಈ ಸಮಿಟ್ನ ಅಥವಾ ಈ ಸೊಸೈಟಿಯ ಪ್ರಧಾನ ಕಚೇರಿ ಜಿನಿವಾದಲ್ಲಿದೆ. ಹೇಳಿಕೆ 2 ಸರಿಯಾಗಿದೆ. ಆ ಮೂಲಕ ನಾವು ಆನ್ಸರ್ ಬಿಯನ್ನು ಸೆಲೆಕ್ಟ್ ಮಾಡಿದ್ದೀವಿ. ಈ ಸಮುದಾಯಕ್ಕೆ ICTಯ ವಿಶ್ವದ ಅತಿ ದೊಡ್ಡ ವಾರ್ಷಿಕ ಕೂಟವನ್ನು ಖಂಡಿತವಾಗಿ ಇದು ಪ್ರತಿನಿಧಿಸುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಉದ್ದೇಶವಾಗಿದೆ? PMBJP ಯೋಜನೆ ಇದೆಯಲ್ಲ, ಅದರ ಉದ್ದೇಶ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದಾಗಿದೆ ಅಂತ ಅಥವಾ ಯಾವುವಾಗಿವೆ ಅಂತ. ಹೇಳಿಕೆ 1, ಜನರಿಕ್ ಔಷಧಿಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಹೇಳಿಕೆ 2, ವೈಯಕ್ತಿಕ ಉದ್ಯಮಿಗಳನ್ನು ತೊಡಗಿಸಿಕೊಳ್ಳುವ ಮೂಲಕ ಉದ್ಯೋಗವನ್ನು ಸೃಷ್ಟಿಸುವುದು. ಅಂದರೆ ಪ್ರೈವೇಟ್ ಇಂಡಸ್ಟ್ರಿಯಲಿಸ್ಟ್ನ ಇದರಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕ ಉದ್ಯೋಗಗಳನ್ನು ಸೃಷ್ಟಿಸುವಂಥದ್ದು. 3, ಮುಕ್ತ ಮಾರುಕಟ್ಟೆಗಿಂತ 50ರಿಂದ 90%ಗಿನ್ನ ಕಡಿಮೆ ಬೆಲೆಯಲ್ಲಿ ಔಷಧಿಗಳ ಲಭ್ಯತೆಯನ್ನು ಉಂಟು ಮಾಡುವಂಥದ್ದು. ಈ ಕೆಳಗಿನ ಕೋಡ್ ಬಳಸಿ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ D, 1, 2 ಮತ್ತು 3. ಅಂದರೆ 3 ಹೇಳಿಕೆಗಳು ಸರಿಯಾಗಿವೆ. ಹೌದು, ನಿಮಗೆಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರೋ ರೀತಿಯಲ್ಲಿ ಪ್ರಧಾನಮಂತ್ರಿ ಜನೌಷಧ್ ಮೂಲಕ ಕಡಿಮೆ ಬೆಲೆಗೆ ಔಷಧಿಗಳ ಲಭ್ಯತೆ ಇರತಕ್ಕಂಥದ್ದು ನಿಜ. ನಿಮಗೆ ಆ ಒಂದು ಹೇಳಿಕೆ ಸರಿಗಿದೆ, ನನಗೆ ಗೊತ್ತಿದೆ ಅಂತ ಅನ್ನಿಸ್ಬೋದು. ನಾವು ಸ್ವಲ್ಪ ಇದ್ರ ಬಗ್ಗೆ ಓದಿಲ್ಲ ಅಂತ ಹೇಳಿದ್ರು ಕೂಲಂಕುಷವಾಗಿ ಈ ಪ್ರಶ್ನೆಯನ್ನು ಅವಲೋಕನ ಮಾಡಿದ್ರೆ, ಔಷಧಿಗಳು ಕಡಿಮೆಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ಜಾಗೃತಿ ಮೂಡಿಸೋದು ಕೂಡ ಖಂಡಿತವಾಗಿಯೂ ಅದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳುವಂಥದ್ರಲ್ಲೂ ಕೂಡ ಜಾಗೃತಿ ಇದೆ. ಹಾಗಾಗಿ ಹೇಳಿಕೆ 1 ಸರಿಯಾಗುತ್ತೆ. ವೈಯಕ್ತಿಕ ಅಂದರೆ ಪ್ರೈವೇಟ್ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಇದರಲ್ಲಿ ತೊಡಗಿಸ್ಕೊಳ್ಳಲಾಗುತ್ತೆ. ಅದರ ಮೂಲಕ ಅವರು ಉತ್ಪಾದನೆ ಮಾಡಿರ್ತಕ್ಕಂತಹ ಔಷಧಿಗಳನ್ನು ಈ ಮಾರುಕಟ್ಟೆಯ ಬೆಲೆಗಿನ್ನ 50ಕ್ಕಿಂತ ಹೆಚ್ಚು 90%ವರೆಗೆ ಕಡಿಮೆ ಬೆಲೆಯಲ್ಲಿ ಕೊಡಲಾಗುತ್ತೆ. ಅದರ ಮೂಲಕ ಇವನ್ ಪ್ರೈವೇಟ್ ಇಂಡಸ್ಟ್ರಿಯಲಿಸ್ಟ್ಗಳು ಕೂಡ ಇದರ ಮೂಲಕ ಈ ಬಿಸ್ನೆಸ್ಸನ್ನು ಹೊಂದ್ಕೊಳ್ಳಿಕ್ಕೆ ಅಥವಾ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಖಂಡಿತವಾಗಿ ಈ 3
ಹೇಳಿಕೆಗಳು ಸರಿಯಾಗಿವೆ ಅನ್ನೋದನ್ನು ನಾವು ಮೇಲ್ನೋಟಕ್ಕೇ ಸ್ವಲ್ಪ ಅವಲೋಕನ ಮಾಡಿದ್ರೆ ಆನ್ಸರ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಆದಾಯದ ಅಂದರೆ 2021-22ರ ರಾಷ್ಟ್ರೀಯ ಆದಾಯದ ತಾತ್ಕಾಲಿಕ ಅಂದಾಜುಗಳನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚೆಗೆ ಬಿಡುಗಡೆ ಮಾಡಿದೆ? ಇದು ನೇರವಾದ ಪ್ರಶ್ನೆ, ಹೇಳಿಕೆಗಳಿಲ್ಲ. ಎ, ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತದ ರಿಸರ್ವ್ ಬ್ಯಾಂಕ್ RBI. ಬಿ, ಹಣಕಾಸು ಸಚಿವಾಲಯ. ಸಿ, ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಡಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ರಾಷ್ಟ್ರೀಯ ಆದಾಯದ ತಾತ್ಕಾಲಿಕ ಅಂದಾಜುಗಳನ್ನು ಮಾಡ್ತಕ್ಕಂಥದ್ದು ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಇತ್ತೀಚೆಗೆ ರಾಷ್ಟ್ರೀಯ ಅಂಕಿಅಂಶ ಕಚೇರಿ NSO ಅಂತ ಹೇಳ್ತಾರೆ. ಈ ಅಂಕಿಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ರಾಷ್ಟ್ರೀಯ ಆದಾಯದ 2021-22ರಲ್ಲಿ ರಾಷ್ಟ್ರೀಯದ ಆದಾಯದ ಅಂದಾಜುಗಳು ಮತ್ತು GDP Q4 ಅನ್ನು ತ್ರೈಮಾಸಿಕ ಅಂದಾಜನ್ನು ಬಿಡುಗಡೆ ಮಾಡಿದೆ. ಅದರ ಪ್ರಕಾರ 2020-21ರಲ್ಲಿ GDPಯ ಬೆಳವಣಿಗೆ 6.6ರಷ್ಟು ಸಂಕೋಚನಕ್ಕೆ ಹೋಲಿಸಿದರೆ 8.7% ಅಂದಾಜನ್ನು ಮಾಡಲಾಗಿದೆ. ಹಣಕಾಸು ವರ್ಷ 2022ರಲ್ಲಿ ಒಟ್ಟು ಮೌಲ್ಯವರ್ಧನೆ ಅಥವಾ GVA ಅಂತ ಹೇಳ್ತಾರೆ, ಅದು 8.1ರಷ್ಟು ಬೆಳವಣಿಗೆಯಾಗಿದೆ ಅಂತ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮುಂದಿನ ಪ್ರಶ್ನೆ, ಯೂನಿಕಾರ್ನ್ ಅಂತಕ್ಕಂಥ ಒಂದು ಶಬ್ದವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ 2 ಹೇಳಿಕೆಗಳಿದೆ. ಮೊದಲನೇ ಹೇಳಿಕೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಪದವನ್ನು ಮೊದಲು 2013ರಲ್ಲಿ ಸತೋಶಿ ನಕಾಮೋಟೋ ಅನ್ನುವಂಥವರು ಜನಪ್ರಿಯಗೊಳಿಸಿದರು. ಹೇಳಿಕೆ 2, $10 ಶತಕೋಟಿ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ ಆರಂಭಿಕ ಕಂಪನಿಯನ್ನು ವಿವರಿಸುವಾಗ ಸಾಹಸೋದ್ಯಮ ಬಂಡವಾಳ ಉದ್ಯಮದಲ್ಲಿ ಈ ಯೂನಿಕಾರ್ನ್ ಅಂತಕ್ಕಂಥ ಶಬ್ದವನ್ನು ಬಳಸಲಾಗುತ್ತೆ. ಈ 2 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಡಿ, 2 ಹೇಳಿಕೆಗಳು ಸರಿಯಿಲ್ಲ ಅಥವಾ ಅರ್ಧಂಬರ್ಧ ಮಾಹಿತಿಯನ್ನು ಹೊಂದಿವೆ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ನೀವು ಯೂನಿಕಾರ್ನ್ ಅಂತಕ್ಕಂಥ ಶಬ್ದವಾದ ಬಳಕೆ ಮತ್ತು ಸ್ಟಾರ್ಟಪ್ಗಳ ಬಗ್ಗೆ ನೀವು ಪ್ರಚಲಿತ ವಿದ್ಯಮಾನಗಳನ್ನು ಓದುವಾಗ ಅಥವಾ ತಿಳ್ಕೊಳ್ಳುವಾಗ ನೀವು ಅದ್ರ ಬಗ್ಗೆ ಖಂಡಿತ ಕೇಳಿಸ್ಕೊಂಡಿರ್ತೀರ. ಇತ್ತೀಚೆಗೆ $300 ಶತಕೋಟಿ ಹೆಚ್ಚಿನ ಮೌಲ್ಯದೊಂದಿಗೆ ದೇಶವು 100 ಯೂನಿಕಾರ್ನ್ಗಳ ಹೆಗ್ಗುರುತನ್ನು ತಲುಪಿದೆ ಅಂತ ಭಾರತದ ಪ್ರಧಾನಮಂತ್ರಿಯವರು ಮಾತನಾಡುವಾಗ ಈ ಯೂನಿಕಾರ್ನ್ ಅಂತಕ್ಕಂಥ ಪದವನ್ನು ಹೈಲೈಟ್ ಮಾಡಿದ್ರು. ಇಲ್ಲಿ 2 ಹೇಳಿಕೆಗಳು ಸರಿಯಾಗಿಲ್ಲ. ಯಾಕಂತ ಹೇಳಿದ್ರೆ, ಯೂನಿಕಾರ್ನ್ಗಳು ಖಾಸಗಿಯಾಗಿ ಹೊಂದಿದ್ದು $1 ಶತಕೋಟಿ ಮೌಲ್ಯವನ್ನು ಹೊಂದಿರುವ ಅಥವಾ ತಲುಪಿರುವ ಸಾಹಸೋದ್ಯಮ ಬಂಡವಾಳ ಬೆಂಬಲಿತ ಸ್ಟಾರ್ಟಪ್ಗಳಾಗಿರ್ತವೆ. ಇನ್ನೊಂದು ಸರಿ ಹೇಳ್ತೀನಿ, $1 ಶತಕೋಟಿ ಮೌಲ್ಯವನ್ನು ತಲುಪಿರುವ ಸಾಹಸೋದ್ಯಮ ಬಂಡವಾಳ ಸ್ಟಾರ್ಟಪ್ಗಳಾಗಿರ್ತವೆ ಇವು. ಈ ಪದವನ್ನು ಮೊದಲು ಬಳಸಿದ್ದು ಅಥವಾ ಜನಪ್ರಿಯ ಮಾಡಿದ್ದು ವೆಂಚರ್ ಕ್ಯಾಪಿಟಲಿಸ್ಟ್ನ ಐಲಿನ್ ಲೀ ಅಂತಕ್ಕಂಥವರು. ಹಾಗಾಗಿ ಹೇಳಿಕೆ 1ರಲ್ಲಿರ್ತಕ್ಕಂಥ ಸತೋಶಿ ನಕಾಮೋಟೋ ಅದು ತಪ್ಪು. ಮತ್ತೊಮ್ಮೆ ಹೇಳ್ತೀನಿ, ಈ ಪದವನ್ನು ಹೆಚ್ಚು ಜನಪ್ರಿಯ ಮಾಡಿದವರು ವೆಂಚರ್ ಕ್ಯಾಪಿಟಲಿಸ್ಟ್ ಐಲಿನ್ ಲೀ ಅಂತಕ್ಕಂಥವರು. ಅವರು ಬಹಳ ಅಪರೂಪ ಮತ್ತು ನಾವೀನ್ಯತೆಯ ಅಗತ್ಯವಿರ್ತಕ್ಕಂತಹ ಅಥವಾ ಸಂಪೂರ್ಣ ಗಾತ್ರದ ಕಾರಣ ಯೂನಿಕಾರ್ನ್ ಹೂಡಿಕೆದಾರರು, ಖಾಸಗಿ ಹೂಡಿಕೆದಾರರು ಸಾಹಸೋದ್ಯಮ ಬಂಡವಾಳಶಾಹಿಗಳಾಗಿದ್ದಾರೆ. ಆದರೆ ಅವರು ಚಿಲ್ಲರೆ ಹೂಡಿಕೆದಾರರ ವ್ಯಾಪ್ತಿಯಿಂದ ಹೊರಗಿದ್ದಾರೆ ಅನ್ನೋದನ್ನು ಹೇಳುವಾಗ ಈ ಪದವನ್ನು ಬಳಸಿದ್ರು. ಯೂನಿಕಾರ್ನ್ಗಳ ಮೌಲ್ಯಮಾಪನವು
ಅವರು ಪ್ರಸ್ತುತ ಹಣಕಾಸಿನ ಕಾರ್ಯಕ್ಷಮತೆಗೆ ಸ್ಪಷ್ಟವಾಗಿ ಸಂಬಂಧಿಸಿದಿಲ್ಲ, ಆದರೆ ಅದು ಹೂಡಿಕೆದಾರರು ಮತ್ತು ವಿವಿಧ ನಿಧಿಯ ಬಳಕೆಯನ್ನು ಉಲ್ಲೇಖಿಸಿ ಇಲ್ಲಿ ಹೇಳಲಾಗಿದೆ ಅನ್ನೋದನ್ನು ಮೈಂಡ್ ಮಾಡ್ಕೋಬೇಕು. ಹಾಗೆ ಈ ಸಾಹಸೋದ್ಯಮ ಬಂಡವಾಳಗಾರರು ಏನನ್ನು ಗ್ರಹಿಸಿದ್ರು ಆ ರೀತಿಯಲ್ಲಿ, ಏನನ್ನು ಅಂದಾಜಿಸಿದ್ರು ಆ ರೀತಿಯಲ್ಲಿಯೇ ಬೆಳವಣಿಗೆಯ ಸಾಮರ್ಥ್ಯವು ಹೆಚ್ಚಾಗಿರ್ತಕ್ಕಂತಹ ಉದ್ಯಮಗಳನ್ನು ಯೂನಿಕಾರ್ನ್ ಉದ್ಯಮಗಳು ಅಂತ ಹೇಳಲಾಗುತ್ತೆ. ಮುಂದಿನ ಪ್ರಶ್ನೆ, 1972ರ ವಿಶ್ವಸಂಸ್ಥೆಯ ಸ್ಟಾಕ್ಹೋಮ್ ಸಮ್ಮೇಳನವು ಇತ್ತೀಚೆಗೆ ತನ್ನ 50 ವರ್ಷಗಳನ್ನು ಪೂರೈಸಿತು. ಈ ಸಮ್ಮೇಳನದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದು ಕೈಗಾರಿಕೀಕರಣದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ನಡುವಿನ ಜಾಗತಿಕ ಮಟ್ಟದ ಸಂವಾದದ ಆರಂಭವನ್ನು ಗುರುತಿಸಿದೆ. ಎರಡನೇ ಹೇಳಿಕೆ, ಇದು ಹವಾಮಾನ ಬದಲಾವಣೆಯ ವಿಶ್ವಸಂಸ್ಥೆಯ ಚೌಕಟ್ಟಿನ ಸಮಾವೇಶಕ್ಕೆ, ಅಂದರೆ UNFCCC ಅಂತ ಇದೆ, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ, ಈ ಸಮಾವೇಶಕ್ಕೆ ಇದು ಜನ್ಮ ನೀಡಿತು ಅಂತಕ್ಕಂಥದ್ದು. ಮೂರನೇ ಹೇಳಿಕೆ, ಅತಿಥೇಯ ದೇಶ ಸ್ವೀಡನ್ ಹೊರತುಪಡಿಸಿ ಸಭೆಯಲ್ಲಿ ಭಾಗವಹಿಸಲು ಮಾತನಾಡಲು ಇಂದಿರಾ ಗಾಂಧಿಯವರಿಗೆ ಮಾತ್ರ, ಸರ್ಕಾರದ ಮುಖ್ಯಸ್ಥರಾಗಿದ್ದರು, ಅವರಿಗೆ ಮಾತ್ರ ಅವಕಾಶ ಇತ್ತು. ಈ ಮೂರು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ಇದೆ? ಸರಿಯಾದ ಉತ್ತರ ಬಿ, 1 ಮತ್ತು 3 ಮಾತ್ರ. ಇದು ನೀವು ಫಸ್ಟು 1972 ಸ್ಟಾಕ್ಹೋಮ್ ಸಮ್ಮೇಳನದ ಬಗ್ಗೆ ನೀವು ಫಸ್ಟ್ ಕೆಲವೊಂದು ವಿಷಯಗಳನ್ನ ತಿಳ್ಕೋಬೇಕು. ಇದು ಪರಿಸರವನ್ನು ಪ್ರಮುಖ ಸಮಸ್ಯೆಯನ್ನಾಗಿ ಮಾಡುವ ಮೊದಲ ವಿಶ್ವ ಸಮ್ಮೇಳನವಾಗಿತ್ತು. ಅಂದರೆ ಪರಿಸರ ಸಮಸ್ಯೆಯನ್ನು ಅಥವಾ ಪರಿಸರ ಸಮಸ್ಯೆಯ ಬಗೆಗೆ ನಡೆದಂತಹ ಮೊದಲ ಸಮ್ಮೇಳನ ಆಗಿತ್ತು ಇದು. ಭಾಗವಹಿಸುವಂಥವರು ಸ್ಟಾಕ್ಹೋಮ್ ಘೋಷಣೆ ಮತ್ತು ಮಾನವ ಪರಿಸರಕ್ಕಾಗಿ ಕ್ರಿಯಾ ಯೋಜನೆ ಮತ್ತು ಹಲವಾರು ನಿರ್ಣಯಗಳನ್ನು ಒಳಗೊಂಡಂತೆ ಪರಿಸರದ ಉತ್ತಮ ನಿರ್ವಹಣೆಗಾಗಿ ತತ್ವಗಳು ಏನು ಈ ಸಮ್ಮೇಳನದಲ್ಲಿ ಒಪ್ಕೊಳ್ಳಾಯಿತು, ಅದನ್ನು ಅಳವಡಿಸ್ಕೊಳ್ಬೇಕಾಗಿತ್ತು. ಇದು ಆರ್ಥಿಕ ಬೆಳವಣಿಗೆ, ಗಾಳಿ, ನೀರು ಮತ್ತು ಸಾಗರಗಳ ಮಾಲಿನ್ಯ ಹಾಗೂ ಪ್ರಪಂಚದಾದ್ಯಂತ ಜನರ ಯೋಗಕ್ಷೇಮದ ನಡುವಿನ ಸಂಪರ್ಕದ ಮೇಲೆ ಕೈಗಾರೀಕರಣ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ನಡುವಿನ ಸಂಭಾಷಣೆಯ ಪ್ರಾರಂಭದ ಗುರುತು ಅಂತ ಹೇಳ್ಬೋದು ಇದನ್ನು. ಹಾಗಾಗಿ ಈ ಹೇಳಿಕೆಗಳಲ್ಲಿ ಹೇಳಿಕೆ 1 ಸರಿಗಿದೆ ಮತ್ತು ಈ ಸಮ್ಮೇಳನವು ಕೈಗಾರೀಕರಣದ ಕುಸಿತ ಮತ್ತು ಅದರ ಹಾನಿಕಾರಕ ಪರಿಣಾಮಗಳನ್ನು ಹೇಗೆ ನಿಭಾಯಿಸಬೇಕು ಮತ್ತು ಅದು ಪ್ರಕೃತಿಯ ಮೇಲೆ ಬೀರುವ ಪರಿಣಾಮವನ್ನು ಹೇಗೆ ತಗ್ಗಿಸಬೇಕು, ದುಷ್ಪರಿಣಾಮವನ್ನು ಹೇಗೆ ತಗ್ಗಿಸಬೇಕು ಅನ್ನೋದು ಕುರಿತಾಗಿ ಈ ಸಮ್ಮೇಳನ ಇತ್ತು. ಸ್ಟಾಕ್ಹೋಮ್ ಸಮ್ಮೇಳನದ ಪ್ರಮುಖ ಫಲಿತಾಂಶಗಳಲ್ಲಿ ಒಂದಾದಂತಹ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಅದನ್ನು UNEP ಅಂತ ಹೇಳ್ತೀವಿ, ಅದು ರಚನೆ ಆಯಿತು. ಅತಿಥೇಯ ದೇಶ ಸ್ವೀಡನ್ ಹೊರತುಪಡಿಸಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಏಕೈಕ ಸರ್ಕಾರದ ಮುಖ್ಯಸ್ಥೆ ಅಂದರೆ ಇಂದಿರಾ ಗಾಂಧಿಯವರು. ಹಾಗಾಗಿ ಈ 3 ಹೇಳಿಕೆಗಳಲ್ಲಿ 3ನೇ ಹೇಳಿಕೆ ಕೂಡ ಸರಿ ಇದೆ. ಸಮ್ಮೇಳನದಲ್ಲಿ ತನ್ನ ಭಾಷಣದಲ್ಲಿ ಪರಿಸರ ನಿರ್ವಹಣೆಗೆ ಮತ್ತು ಬಡತನ ನಿವಾರಣೆಯ ನಡುವಿನ ಸಂಪರ್ಕವನ್ನು ಅವರು ಹೇಳ್ತಾರೆ. ಈ ಸಭೆಯಲ್ಲಿ 1991ರ ಭೂಮಿಯ ಶೃಂಗಸಭೆ ಬಗ್ಗೆ ಕೆಲವೊಂದು ಮಾಹಿತಿಗಳು. ಈ ಸಭೆಯಲ್ಲಿ ಈ ಕೆಳಗಿನವುಗಳನ್ನು ರಚಿಸಲಾಯಿತು. ಯಾವ್ಯಾವುದಿತ್ತು ಅಂತ ಹೇಳಿದ್ರೆ, ರಿಯೋ ಘೋಷಣೆ ಮತ್ತು ಅದರ 27 ಸಾರ್ವತ್ರಿಕ ತತ್ವಗಳು, ಯುನೈಟೆಡ್ ನೇಷನ್ಸ್ನ ಫ್ರೇಮ್ವರ್ಕ್ ಕನ್ವೆನ್ಷನ್ ಕ್ಲೈಮೇಟ್ ಚೇಂಜ್ UNFCCC ಅದರ ಹೇಳಿಕೆ 2 ಇಲ್ಲಿ ತಪ್ಪಾಗಿದೆ, ಜೈವಿಕ ವೈವಿಧ್ಯತೆಯ ಸಮಾವೇಶ ಮತ್ತು ಅರಣ್ಯ ನಿರ್ವಹಣೆ ತತ್ವಗಳ ಘೋಷಣೆಯನ್ನು ಇಲ್ಲಿ ಮಾಡಲಾಯಿತು. ಮುಂದಿನ ಪ್ರಶ್ನೆ, ಲೀಡರ್ಶಿಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್
ಲೀಡ್ ಐ ಟಿ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದನ್ನು ಫ್ರಾನ್ಸ್ ಮತ್ತು ಭಾರತವು ಸೆಪ್ಟೆಂಬರ್ 2019ರಲ್ಲಿ UN ಹವಾಮಾನ ಕ್ರಿಯಾ ಶೃಂಗಸಭೆಯಲ್ಲಿ ಪ್ರಾರಂಭಿಸಿತು. ಎರಡನೇ ಹೇಳಿಕೆ, ಇದು ಕಡಿಮೆ ಕಾರ್ಬನ್ ಉದ್ಯಮ ರೂಪಾಂತರಕ್ಕೆ ಪಾಲುದಾರರ ನೇತೃತ್ವದ ಮಾರ್ಗಗಳನ್ನು ಸಹ ಉತ್ಪಾದಿಸಲು ಸರ್ಕಾರಗಳು ಮತ್ತು ಕೈಗಾರಿಕೆಗಳನ್ನು ಬೆಂಬಲಿಸಿತು. ಮೂರನೇ ಹೇಳಿಕೆ, ಇದು 2050ರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿತ್ತು. ಮೂರು ಹೇಳಿಕೆಗಳನ್ನು ಸ್ವಲ್ಪ ಅರ್ಥ ವಿವರಣೆ ಮಾಡೋಣ. ಒಂದನೇ ಹೇಳಿಕೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಫ್ರಾನ್ಸ್ ಮತ್ತು ಭಾರತವು 2019ರ ಸೆಪ್ಟೆಂಬರ್ನಲ್ಲಿ UN ಹವಾಮಾನ ಕ್ರಿಯೆ ಶೃಂಗಸಭೆಯಲ್ಲಿ ಭಾಗವಹಿಸಿತು ಅಥವಾ ಪ್ರಾರಂಭ ಮಾಡಿತು. ಎರಡನೇ ಹೇಳಿಕೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಡಿಮೆ ಕಾರ್ಬನ್ ಸೂಸ್ತಕ್ಕಂತಹ ಉದ್ಯಮ ರೂಪಾಂತರಕ್ಕೆ, ಅಂದರೆ ಪ್ರಕೃತಿಗೆ ಕಾರ್ಬನ್ ಅಂಶವನ್ನು ಆದಷ್ಟು ಕಡಿಮೆ ಮಾಡ್ತಕ್ಕಂತಹ ಉದ್ಯಮಗಳನ್ನು ನಿರ್ವಹಿಸುವ ಪಾಲುದಾರರ ನೇತೃತ್ವದ ಮಾರ್ಗಗಳನ್ನು ಸಹ ಉತ್ಪಾದಿಸಲು ಸಹ ಸರ್ಕಾರ ಮತ್ತು ಕೈಗಾರಿಕೆಗಳು ಬೆಂಬಲ ಮಾಡಲಿಕ್ಕೆ ಸಾಧ್ಯವಾದರು ಅಥವಾ ಆ ನಿಟ್ಟಿನಲ್ಲಿ ಅವರು ಹೆಜ್ಜೆ ಹಾಕ್ಲಿಕ್ಕೆ ಶುರುವಾದರು. ಮೂರನೇ ಹೇಳಿಕೆ ಏನು ಹೇಳುತ್ತೆ, 2050ರ ವೇಳೆಗೆ ನಿವ್ವಳ ಶೂನ್ಯ, ಅಂದರೆ ನೆಟ್ ಎಮಿಷನ್ ಆಫ್ ಏನು ಕಾರ್ಬನ್ ಈಗ ಇದಕ್ಕೆ ಪ್ರಕೃತಿಗೆ ಅದನ್ನು ಹೊರಸೂಸುವಿಕೆಯ ಗುರಿಯನ್ನು ಹೊಂದಿತ್ತು ಈ ಲೀಡ್ ಐ ಟಿ ಅಂತಕ್ಕಂಥದ್ದು. ಈ ಮೂರು ಹೇಳಿಕೆಗಳು ಯಾವುದು ಸರಿಗಿದೆ? ಈ ಮೂರು ಹೇಳಿಕೆಗಳಲ್ಲಿ 2 ಮತ್ತು 3ನೇ ಹೇಳಿಕೆ ಮಾತ್ರ ಸರಿಗಿದೆ. ಹಾಗಾಗಿ ಸರಿಯಾದ ಉತ್ತರ ಬಿ. ಇತ್ತೀಚೆಗೆ ಭಾರತ ಮತ್ತು ಸ್ವೀಡನ್ ತಮ್ಮ ಜಂಟಿ ಉಪಕ್ರಮದ ಭಾಗವಾಗಿ ಉದ್ಯಮ ಪರಿವರ್ತನೆಯ ಸಂವಾದವನ್ನು ಸ್ಟಾಕ್ಹೋಮ್ನಲ್ಲಿ ಆಯೋಜಿಸಿದ್ವು. ಅಂದರೆ ಲೀಡರ್ಶಿಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್, ಅದನ್ನು ಲೀಡ್ ಐ ಟಿ ಅಂತ ಹೇಳ್ತಾರೆ. ಇಲ್ಲಿ 1ನೇ ಹೇಳಿಕೆ ಸರಿಯಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸೆಪ್ಟೆಂಬರ್ 2019ರಲ್ಲಿ UN ಹವಾಮಾನ ಕ್ರಿಯೆ ಶೃಂಗಸಭೆಯಲ್ಲಿ ಸ್ವೀಡನ್ ಮತ್ತು ಭಾರತ ಸರ್ಕಾರಗಳು ಲೀಡ್ ಐ ಟಿಯನ್ನು ಪ್ರಾರಂಭಿಸಿದವು. ಹೇಳಿಕೆ 1ರಲ್ಲಿ ಫ್ರಾನ್ಸ್ ಅಂತ ಇದೆ, ಅದು ತಪ್ಪು. ಮತ್ತು ವಿಶ್ವ ಆರ್ಥಿಕ ವೇದಿಕೆಯಿಂದ ಇದು ಬೆಂಬಲಿತವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವಾಗಿತ್ತು. ಇದು ಜಾಗತಿಕ ಹವಾಮಾನ ಕ್ರಿಯೆಯಲ್ಲಿ ಪ್ರಮುಖ ಮಧ್ಯಸ್ಥಗಾರರಾಗಿರ್ತಕ್ಕಂತಹ ಮತ್ತು ನಿರ್ದಿಷ್ಟ ಮಧ್ಯಸ್ಥಿಕೆಗಳ ಅಗತ್ಯವಿರುವ ವಲಯಗಳನ್ನು ತಗ್ಗಿಸಲು ಕಠಿಣವಾದ ನಿರ್ದಿಷ್ಟ ಗಮನವನ್ನು ನೀಡುತ್ತೆ. ಅಂದರೆ ಜಾಗತಿಕ ಹವಾಮಾನ ಅಥವಾ ತಾಪಮಾನ ಏರಿಕೆಯ ದೃಷ್ಟಿಯಿಂದ ಯಾವ ವಲಯಗಳ ದುಷ್ಪರಿಣಾಮಗಳು ಅಥವಾ ಯಾವ ವಲಯದ ಕೈಗಾರಿಕೆಗಳ ದುಷ್ಪರಿಣಾಮಗಳು ಅಥವಾ ಹೊರಸೂಸುವ ಇಂಗಾಲದ ಹೊರಸೂಸುವಿಕೆಯಿಂದ ಉಂಟಾಗ್ತಾ ಇರತಕ್ಕಂಥ ದುಷ್ಪರಿಣಾಮಗಳನ್ನು ತಪ್ಪಿಸಲಿಕ್ಕೆ ಅಥವಾ ತಗ್ಗಿಸಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಅಟ್ಲೀಸ್ಟ್ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಳುವ ನಿರ್ದಿಷ್ಟ ದೃಷ್ಟಿಯನ್ನು ಇದು ಹೊಂದಿತ್ತು. ಈ ಉಪಕ್ರಮ ಇತ್ತೀಚೆಗೆ ಸದಸ್ಯರಾದಂತಹ ಜಪಾನ್ ಮತ್ತು ದಕ್ಷಿಣ ಆಫ್ರಿಕಾವನ್ನು ಸ್ವಾಗತಿಸುವುದು ಕೂಡ ಆಗಿತ್ತು. ಅಂದರೆ ಈ ಲೀಡ್ ಐ ಟಿಗೆ ನೀವು ಇನ್ನೊಂದು ಪ್ರಶ್ನೆಗೆ ತಯಾರಾಗ್ಬೋದು. ಲೀಡ್ ಐ ಟಿಗೆ ಇತ್ತೀಚೆಗೆ ಸದಸ್ಯರಾದವರು ಯಾರು ಅಂತ ಹೇಳಿದ್ರೆ ಜಪಾನ್ ಮತ್ತು ದಕ್ಷಿಣ ಆಫ್ರಿಕಾ. ಇದು ದೇಶಗಳು ಮತ್ತು ಕಂಪನಿಗಳನ್ನು ಒಳಗೊಂಡಂತೆ ಲೀಡ್ ಐ ಟಿಯ ಒಟ್ಟು ಸದಸ್ಯತ್ವ 37ಕ್ಕೆ ವಿಸ್ತಾರವಾಗಿದೆ. ಅಂದರೆ ಎರಡೂ ದೇಶಗಳು ಸೇರಿಕೊಳ್ಳೋದ್ರ ಮೂಲಕ ಲೀಡ್ ಐ ಟಿಯಲ್ಲಿ 37 ಸದಸ್ಯರ ಸಂಖ್ಯೆ ಇದೆ. ಇದು ಪ್ಯಾರಿಸ್ ಒಪ್ಪಂದವನ್ನು ಸಾಧಿಸುವ ಕ್ರಮಕ್ಕೆ ಬದ್ಧರಾಗಿರ್ತಕ್ಕಂಥ ದೇಶಗಳು ಮತ್ತು ಕಂಪನಿಗಳನ್ನು ಒಟ್ಟುಗೂಡಿಸುತ್ತೆ. ಹೇಳಿಕೆ 2 ಮತ್ತು 3 ಸರಿಯಾಗಿವೆ, ಹೇಳಿಕೆ 1 ಸರಿಯಾಗಿರಲಿಲ್ಲ. 2050ರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿರತಕ್ಕಂತಹ
ಶಕ್ತಿ ತೀವ್ರ ಉದ್ಯಮವು ಕಡಿಮೆ ಇಂಗಾಲದ ಮಾರ್ಗಗಳಲ್ಲಿ ಪ್ರಗತಿಯನ್ನು ಹೊಂದಬಹುದು ಅಥವಾ ಪ್ರಗತಿಯನ್ನು ಸಾಧಿಸಬೇಕು ಅಂತಕ್ಕಂಥ ಒಂದು ಕಲ್ಪನೆಗೆ ಈ ಲೀಡ್ IT ಸಂಸ್ಥೆ ಕಾರ್ಯನಿರ್ವಹಿಸಿದ್ದು, ಇದರಲ್ಲಿ ಯಾರೆಲ್ಲ ಆಸಕ್ತಿಯನ್ನು ಹೊಂದಿದ್ದಾರೆ ಅವರು ಚಂದಾದಾರರಾಗಿದ್ದಾರೆ, ಮೆಂಬರ್ಸ್ ಆಗಿದ್ದಾರೆ. ಇದು ಸಾರ್ವಜನಿಕ ಖಾಸಗಿ ಸಹಯೋಗಕ್ಕೆ ಒಂದು ಬೆಂಬಲವನ್ನು ಒದಗಿಸುತ್ತೆ. ಸೆಕ್ಟೋರಿಯಲ್ ಮತ್ತು ಕ್ರಾಸ್ ಸೆಕ್ಟೋರಿಯಲ್ ಕಲಿಕೆಗಾಗಿ, ಉದಾಹರಣೆಗೆ ನಾವೀನ್ಯತೆಯ ಅವಕಾಶಗಳು, ಇನೋವೇಟಿವ್ ಐಡಿಯಾಸ್ ಏನಿದೆ ಇದ್ರ ಮೂಲಕ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕಲೀಲಿಕ್ಕೆ ಮತ್ತು ಅದರ ತಂತ್ರಜ್ಞಾನದ ಬಳಕೆಗೆ ಈ ಪಾಲುದಾರರ ನೇತೃತ್ವದ ಮಾರ್ಗಗಳನ್ನು ಪರಸ್ಪರ ಸಹಕಾರದ ಮೂಲಕ ಎರವಲು ಪಡೆದು ಅಥವಾ ಪ್ರೋತ್ಸಾಹ ನೀಡುವ ಮೂಲಕ ಕೈಗಾರಿಕೆಗಳು ಬೆಂಬಲಿಸ್ತವೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ B3W ಅಂತ ಹೇಳ್ತಾರೆ. ಈ ಉಪಕ್ರಮವನ್ನು ಯಾರು ಪ್ರಸ್ತಾಪಿಸಿದರು? ಈ ಪ್ರಶ್ನೆ ಯಾವುದೇ ಹೇಳಿಕೆಯನ್ನು ಹೊಂದಿಲ್ಲ, ನೇರವಾದ ಪ್ರಶ್ನೆ ಇದು. ಸರಿಯಾದ ಉತ್ತರ G7. G7. ಇತ್ತೀಚೆಗೆ ಗ್ರೂಪ್ ಆಫ್ 7, G7 ಅಂದರೆ ಗ್ರೂಪ್ ಆಫ್ 7 ಕಂಟ್ರೀಸ್, ದೇಶಗಳು ಬರ್ಲಿನ್ನಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರತಿರೋಧದ ವಿರುದ್ಧ ಕೈ ಜೋಡಿಸಲು ಸಭೆ ಸೇರಿದ್ವು. ಇದು G7 ದೇಶದ ಉಪಕ್ರಮವಾಗಿದೆ. ಇದು ಉಚಿತ, ಮುಕ್ತ ಮತ್ತು ಅಂತರ್ಗತ ಇಂಡೋ ಪೆಸಿಫಿಕ್ US ಅಧ್ಯಕ್ಷರಿಂದ ಪ್ರಸ್ತಾಪಿಸಲ್ಪಟ್ಟಿದೆ. ಅವರಿಂದ ಪ್ರಾರಂಭ ಆಯಿತು ಅಂತ. ಇದ್ರ ಬಗ್ಗೆ ಈ ಹೆಚ್ಚಿನ ಮಾಹಿತಿಯಿಂದ ಮತ್ತೆರಡು ಪ್ರಶ್ನೆಗಳು ಇದಕ್ಕೆ ನೀವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ TIR ಅಂತ ಹೇಳ್ತಾರೆ. ಇದರ ವಿದ್ಯಮಾನದಿಂದಾಗಿ ಭೂಮಿಯ ಮೇಲಿನ ಆಕಾಶವು ನೀಲಿ ಬಣ್ಣದಲ್ಲಿ ಕಾಣುತ್ತದೆ. ಎರಡನೇ ಹೇಳಿಕೆ, ದೂರದಲ್ಲಿ ನೆಪ್ಚೂನ್ ಯುರೇನಸ್ಗಿಂತ ಸೂರ್ಯನಿಗೆ ಹತ್ತಿರದಲ್ಲಿದೆ. ಮೂರನೇ ಹೇಳಿಕೆ, ಏರೋಸಾಲ್ ಒಂದು ಅನಿಲದಲ್ಲಿನ ಸೂಕ್ಷ್ಮ ಹನಿಗಳು ಮತ್ತು ದೊಡ್ಡ ಘನಕಣಗಳನ್ನು ಹೊಂದಿರುವ ದ್ರವದ ವೈವಿಧ್ಯಮಯ ಮಿಶ್ರಣವಾಗಿದೆ. ಈ ಪ್ರಶ್ನೆ ಖಂಡಿತ ನಿಮ್ಮ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಬರಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಇದು ಇತ್ತೀಚಿನ ಪರಿಸರಕ್ಕೆ ಕುರಿತಾದಂತಹ ವಿದ್ಯಮಾನಗಳಲ್ಲಿ ಅತ್ಯಂತ ಚರ್ಚಿತವಾದ ಮತ್ತು ಪ್ರಭಾವ ಬೀರಿದ ಮತ್ತು ಹೆಚ್ಚು ಪ್ರಮುಖವಾದ ವಿಷಯ ಆಗಿದೆ. ನೀವು ಇದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಖಂಡಿತ ಅತ್ಯಂತ ಅವಶ್ಯಕ. 3 ಹೇಳಿಕೆಗಳನ್ನು ಮತ್ತೆ ಗಮನಿಸಿ. ಸರಿಯಾದ ಉತ್ತರ ಹೇಳಿಕೆ 1 ಮತ್ತು 2 ಮಾತ್ರ ಸರಿ ಇವೆ. ಆಪ್ಷನ್ ಎ. ನೆಪ್ಚೂನ್ ಮತ್ತು ಯುರೇನಸ್ ಹೆಚ್ಚು ಸಾಮಾನ್ಯವಾಗಿರ್ತಕ್ಕಂಥದ್ದು. ಅವುಗಳ ನೋಟವು ನೀಲಿ ಬಣ್ಣದ ವಿವಿಧ ಛಾಯೆಯಲ್ಲಿರುತ್ತೆ. ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ಲೂ ಅಂತ ಹೇಳ್ತೀವಲ್ಲ, ಆ ಥರ. ಹೇಳಿಕೆ 1 ಸರಿಯಾಗಿಲ್ಲ. ಏನಕ್ಕಂತ ಹೇಳಿದ್ರೆ, ಮಬ್ಬು ಮತ್ತು ಗಾಳಿಯ ಅಣುಗಳಿಂದ ಹರಡಿರುವ ಸೂರ್ಯನ ಬೆಳಕಿನ ಕೆಂಪು ಬಣ್ಣಗಳ ಗ್ರಹಗಳ ವಾತಾವರಣದಲ್ಲಿರ್ತಕ್ಕಂತಹ ಮೀಥೇನ್ ಅಣುಗಳಿಂದ ಹೆಚ್ಚು ಹೀರಲ್ಪಡುತ್ತೆ. ಈ ಪ್ರಕ್ರಿಯೆಯನ್ನು ರೇಲಿ ಸ್ಕ್ಯಾಟರಿಂಗ್ ಅಂತ ಹೇಳಲಾಗುತ್ತೆ. ಇದು ಭೂಮಿಯ ಮೇಲೆ ಆಕಾಶವನ್ನು ನೀಲಿ ಬಣ್ಣಕ್ಕೆ ತರುತ್ತೆ. ಆದರೂ ಭೂಮಿಯ ವಾತಾವರಣದಲ್ಲಿ ಸೂರ್ಯನ ಬೆಳಕು ಹೆಚ್ಚಾಗಿ ಹೈಡ್ರೋಜನ್ ಅಣುಗಳಿಗಿಂತ ಹೆಚ್ಚಾಗಿ ಸಾರಜನಕ ಅಣುಗಳಿಂದ ಹರಡಿರುತ್ತೆ. ಸೊ ರೇಲಿ ಸ್ಕ್ಯಾಟ್ರಿಂಗ್ ಪ್ರಧಾನವಾಗಿ ಕಡಿಮೆ ನೀಲಿ ತರಂಗಾಂತರಗಳಿಂದ ಸಂಭವಿಸುತ್ತೆ. ನೀಲಿ ಅಲ್ಲ ಇಲ್ಲಿ. ಹಾಗಾಗಿ ಹೇಳಿಕೆ 1 ತಪ್ಪು. ಸರಿ. ಹೇಳಿಕೆ 2 ಸರಿಯಾಗಿಲ್ಲ. ಏನಕ್ಕಂತ ಹೇಳಿದ್ರೆ,
ಸೂರ್ಯನಿಂದ ಗ್ರಹಗಳ ಅನುಕ್ರಮ ಹೇಗಿರುತ್ತೆ ಯಾವುದು ಅಂತ ಹೇಳಿದ್ರೆ, ಅದು ಎರಡನೇ ಹೇಳಿಕೆಯಲ್ಲಿ ಏನು ಹೇಳಲಾಗಿದೆ ಅಂದರೆ, ದೂರದಲ್ಲಿ ನೆಪ್ಚೂನ್ ಯುರೇನಸ್ಗಿನ್ನ ಸೂರ್ಯನಿಗೆ ಹತ್ತಿರದಲ್ಲಿದೆ ಅಂತ ಹೇಳಲಾಗುತ್ತೆ. ಆದರೆ ನಿಜವಾದ ಅನುಕ್ರಮ ಏನು ಗೊತ್ತಾ? ಬುಧನ ನಂತರ ಶುಕ್ರನ ನಂತರ ಭೂಮಿಯ ನಂತರ ಮಂಗಳ ನಂತರ ಗುರುವಿನ ನಂತರ ಶನಿ, ಆ ನಂತರ ಯುರೇನಸ್, ಆ ನಂತರ ಕೊನೆಯಲ್ಲಿ ಬರ್ತಕ್ಕಂಥದ್ದು ನೆಪ್ಚೂನ್. ಸೊ ಹೇಳಿಕೆ 3 ಸರಿಯಾಗಿದೆ. ಏರೋಸಾಲ್ ಒಂದು ಅನಿಲದಲ್ಲಿನ ಸೂಕ್ಷ್ಮ ಹನಿಗಳು ಅಥವಾ ಕಣಗಳಿಂದ ಕೂಡಿರ್ತಕ್ಕಂಥ ಒಂದು ವಾತಾವರಣದ ಒಂದು ಭಾಗ ಅಂತ ಹೇಳ್ಬೋದು. ಭೂಮಿಯ ಮೇಲಿನ ಸಾಮಾನ್ಯ ಉದಾಹರಣೆಗಳಲ್ಲಿ ಮಂಜು, ಮಸಿ, ಹೊಗೆ ಮತ್ತು ಹಾವಿ ಸೇರಿರುತ್ತೆ. ಈ ನೆಪ್ಚೂನ್ ಮತ್ತು ಯುರೇನಸ್ನಲ್ಲಿ ವಾತಾವರಣದಲ್ಲಿನ ಅಂಶಗಳೊಂದಿಗಿನ ಸಂವಹನ ನಡೆಸ್ತಕ್ಕಂಥ ಸೂರ್ಯನ ಬೆಳಕಿನಿಂದ ಉತ್ಪತ್ತಿಯಾಗುವಂತಹ ಕಣಗಳು, ಅವನ್ನೇ ನಾವು ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳೋದು. ಈ ಗ್ರಹಗಳ ವಾತಾವರಣದಲ್ಲಿ ಏರೋಸಾಲ್ ಮಬ್ಬುಗಳಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, GDP ಮತ್ತು ತೆರಿಗೆಯ ಅನುಪಾತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಕಡಿಮೆ ತೆರಿಗೆ GDP ಅನುಪಾತವು ಮೂಲ ಸೌಕರ್ಯ ಸೃಷ್ಟಿಗೆ ಹೆಚ್ಚಿನ ವೆಚ್ಚವನ್ನು ಸೂಚಿಸುತ್ತದೆ. ಆದ್ದರಿಂದ ದೇಶಕ್ಕೆ ಉತ್ತಮ ಆರ್ಥಿಕ ಸ್ಥಿತಿಯನ್ನು ಅದು ಸೂಚಿಸುತ್ತೆ. ಎರಡನೇ ಹೇಳಿಕೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗಿಂತ ಕಡಿಮೆ ತೆರಿಗೆ GDP ಅನುಪಾತಗಳನ್ನು ಹೊಂದಿರುತ್ತವೆ. ಈ ಹೇಳಿಕೆ ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ ಅಂತಕ್ಕಂಥದ್ದನ್ನು ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಆಪ್ಷನ್ಗಳ ಮೂಲಕ ನೀವು ಆಯ್ಕೆ ಮಾಡಬೇಕು. ಈ ಪ್ರಶ್ನೆಯಲ್ಲಿ 2 ಹೇಳಿಕೆಗಳು ಸರಿ ಇಲ್ಲ. ಹಾಗಾಗಿ ನಾವು ಸರಿಯಾದ ಉತ್ತರ ಡಿಯನ್ನು ಆಯ್ಕೆ ಮಾಡ್ಬೋದು. ಇಲ್ಲಿ ಬನ್ನಿ ಹೇಳಿಕೆಗಳನ್ನು ಪರೀಕ್ಷಿಸೋಣ. ಈ 1ನೇ ಹೇಳಿಕೆ ಸರಿಯಾಗಿಲ್ಲ. ಯಾಕಂತ ಹೇಳಿದ್ರೆ, ತೆರಿಗೆಯಿಂದ GDPಯ ಅನುಪಾತ ಅದರ GDPಗೆ ಸಂಬಂಧಿಸಿದಂತೆ ದೇಶದ ತೆರಿಗೆಯ ಕಿಟಿಯ ಗಾತ್ರವನ್ನು, ಅಂದರೆ ಆ ತೆರಿಗೆಯ ಒಟ್ಟು ಆ ಬ್ಯಾಗ್ ಏನಿರುತ್ತೆ ಅದರ ಗಾತ್ರವನ್ನು ಪ್ರತಿನಿಧಿಸುತ್ತೆ. ಇದು GDPಯ ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಲಾದಂತಹ ಸರ್ಕಾರದ ತೆರಿಗೆ ಆದಾಯದ ಗಾತ್ರ ಆಗಿರುತ್ತೆ. ಹಾಗಾಗಿ ಅದು ಮೂಲಸೌಕರ್ಯ ಸೃಷ್ಟಿಗೆ ವೆಚ್ಚವನ್ನು ಸೂಚಿಸ್ತಕ್ಕಂಥದ್ದಲ್ಲ. GDPಯ ಅನುಪಾತಕ್ಕೆ ತೆರಿಗೆ ಹೆಚ್ಚಿದಷ್ಟು ದೇಶದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಹಾಗಾಗಿ ಈ ಅನುಪಾತವು ಸರ್ಕಾರವು ತನ್ನ ಖರ್ಚಿಗೆ ಹಣಕಾಸು ಒದಗಿಸಲು ಸಮರ್ಥವಾಗಿದೆ ಅನ್ನೋಂಥ ಅಂಶವನ್ನು ಅದು ಪ್ರತಿನಿಧಿಸುತ್ತೆ. GDPಯ ಅನುಪಾತಕ್ಕೆ ಹೆಚ್ಚಿನ ತೆರಿಗೆ ಅಂತ ಅಂದರೆ ಅದರ್ಥ ಸರ್ಕಾರವು ತನ್ನ ಹಣಕಾಸಿನ ನಿವ್ವಳವನ್ನು ವ್ಯಾಪಕವಾಗಿ ಬಿತ್ತರಿಸಲು ಸಾಧ್ಯವಾಗುತ್ತೆ, ಹೆಚ್ಚು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಇದು ಸಾಲಗಳ ಮೇಲೆ ಸರ್ಕಾರದ ಅವಲಂಬನೆಯನ್ನು ಕಡಿಮೆ ಮಾಡುತ್ತೆ. ಅಂದರೆ ಸರ್ಕಾರ ಹೆಚ್ಚು ಸಾಲಗಳನ್ನ ತಗೊಳ್ಳೋದನ್ನು ಕಡಿಮೆ ಮಾಡುತ್ತೆ. ಇನ್ನು 2ನೇ ಹೇಳಿಕೆ ಕೂಡ ಸರಿಯಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗಿನ್ನ ಹೆಚ್ಚಿನ ತೆರಿಗೆ GDP ಅನುಪಾತಗಳನ್ನು ಹೊಂದಿರುತ್ತವೆ. ಮುಂದಿನ ಪ್ರಶ್ನೆ, ರಿಬ್ಬನ್ ವೀಡ್ ಇದನ್ನು ಉಲ್ಲೇಖಿಸಿ ಅಥವಾ ಅದಕ್ಕೆ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಪತ್ತೆ ಹಚ್ಚಲಾಯಿತು, ಅಂದರೆ ಅದಲ್ಲಿ ಕಂಡುಬಂತು. 2ನೇ ಹೇಳಿಕೆ, ಇದು ವಿಶ್ವದ ಅತಿ ದೊಡ್ಡ ಸಸ್ಯವಾಗಿದೆ. 3ನೇ ಹೇಳಿಕೆ, ಇದು ಇತರ ರೀತಿಯ ಸಸ್ಯಗಳಿಗಿಂತ 2 ಪಟ್ಟು ವರ್ಣತಂತುಗಳನ್ನು ಹೊಂದಿದೆ. ಈ ಮೇಲಿನ 3 ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ನೀವು ಆಯ್ಕೆ ಮಾಡಬೇಕು. ಸರಿಯಾದ ಉತ್ತರ ಬಿ,
2 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಫ್ರೆಂಡ್ಸ್, ರಿಬ್ಬನ್ ವೀಡ್ ಅಂಥದ್ರ ಬಗ್ಗೆ ಇತ್ತೀಚೆಗೆ ನೀವು ಓದಿದ್ದೀರಾ. ಅದು ಆಸ್ಟ್ರೇಲಿಯಾದ ಪಶ್ಚಿಮ ಕರಾವಳಿಯಲ್ಲಿ ಇತ್ತೀಚೆಗೆ ಪತ್ತೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಹೇಳಿಕೆ 1 ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಇದನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಪತ್ತೆ ಹಚ್ಚಲಾಗಿಲ್ಲ. ಇದನ್ನು ಆಸ್ಟ್ರೇಲಿಯಾದ ಪಶ್ಚಿಮ ಕರಾವಳಿಯಲ್ಲಿ ಪತ್ತೆ ಹಚ್ಚಿರುವಂಥದ್ದು. ಹೇಳಿಕೆ 2 ಮತ್ತು 3 ಸರಿಯಾಗಿವೆ. ರಿಬ್ಬನ್ ವೀಡ್ ಅಂತಕ್ಕಂಥದ್ದು ಅದನ್ನು ಪೊಸಿಡೋನಿಯಾ ಆಸ್ಟ್ರೆಲಿಸಿಸ್ ಅಂತ ಹೇಳ್ತಾರೆ. ಇದು ವಿಶ್ವದ ಅತಿ ದೊಡ್ಡ ಸಸ್ಯವಾಗಿದೆ. ಈ ಸಸ್ಯವು 4500 ವರ್ಷಗಳಷ್ಟು ಹಳೆಯ ಮತ್ತು ಬರಡಾದದ್ದು ಅಂತ ಈ ರಿಸರ್ಚಿಂದ ಪತ್ತೆ ಹಚ್ಚಲಾಗಿದೆ. ಇದು ಇತರ ರೀತಿಯ ಸಸ್ಯಗಳಿಗಿಂತ 2 ಪಟ್ಟು ಹೆಚ್ಚು ವರ್ಣತಂತುಗಳನ್ನು ಹೊಂದಿದೆ. ಹಾಗಾಗಿ 3ನೇ ಹೇಳಿಕೆಯು ಕೂಡ ಸರಿಗಿದೆ. ರಿಬ್ಬನ್ ವೀಡ್ 20,000 ಹೆಕ್ಟೇರ್ ಪ್ರದೇಶವನ್ನು ಒಳಗೊಂಡಿದೆ. ಇದು ಖಂಡಿತ ಆಶ್ಚರ್ಯ ಮತ್ತು ನಿಮಗೆ GK ನಲ್ಲೂ ಕೇಳ್ಬೋದು, ಕರೆಂಟ್ ಅಫೇರ್ಸ್ನಲ್ಲೂ ಖಂಡಿತವಾಗಿಯೂ ಕೇಳಲಾಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದರ ಸಂದರ್ಭದಲ್ಲಿ ನಾವು ಕೆಲವೊಮ್ಮೆ ಅಂಬರ್ ಬಾಕ್ಸ್, ಬ್ಲೂ ಬಾಕ್ಸ್ ಮತ್ತು ಗ್ರೀನ್ ಬಾಕ್ಸ್ ಎಂಬ ಪದಗಳನ್ನು ಸುದ್ದಿಯಲ್ಲಿ ಕಾಣುತ್ತೇವೆ? ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂಬರ್ ಬಾಕ್ಸ್, ಬ್ಲೂ ಬಾಕ್ಸ್ ಮತ್ತು ಗ್ರೀನ್ ಬಾಕ್ಸ್ ಅಂತಕ್ಕಂಥ ಪದಗಳನ್ನು ನಾವು ಸುದ್ದಿಯಲ್ಲಿ ಓದ್ತೀವಿ? ಸರಿಯಾದ ಉತ್ತರ, ಇದು ನೇರವಾದ ಪ್ರಶ್ನೆ, ಇಲ್ಲಿ ಹೇಳಿಕೆಗಳಿಲ್ಲ. ಸರಿಯಾದ ಆಯ್ಕೆ ಆಪ್ಷನ್ ಎ, WTO ವ್ಯವಹಾರಗಳು, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಸ್ನ ವ್ಯವಹಾರಗಳು. ಇತ್ತೀಚೆಗೆ G33, ಆಫ್ರಿಕನ್ ಗ್ರೂಪ್ ಮತ್ತು ACP ಅಂದರೆ ಆಫ್ರಿಕನ್, ಕೆರೆಬಿಯನ್ ಮತ್ತು ಪೆಸಿಫಿಕ್ ಈ ಗುಂಪುಗಳಿಗೆ ಸಂಬಂಧಪಟ್ಟಂತಹ ಸಾರ್ವಜನಿಕ ಸ್ಟಾಕ್ ಹೋಲ್ಡಿಂಗ್ಗೆ ಶಾಶ್ವತ ಪರಿಹಾರವನ್ನು ಸೂಚಿಸ್ತಕ್ಕಂಥ ಜಂಟಿ ಪ್ರಸ್ತಾವನೆಯನ್ನು WTOಗೆ ಸಲ್ಲಿಸಲಾಯಿತು. ಈ WTO ಪರಿಭಾಷೆಯಲ್ಲಿ ಸಬ್ಸಿಡಿಗಳನ್ನು ಸಾಮಾನ್ಯವಾಗಿ ಬಾಕ್ಸ್ಗಳಿಂದ ಗುರುತಿಸಲಾಗುತ್ತೆ. ಅದೇ ಇಲ್ಲಿ ಇರ್ತಕ್ಕಂಥ ಬಾಕ್ಸ್ಗಳು. ಇವುಗಳಿಗೆ ಟ್ರಾಫಿಕ್ ದೀಪಗಳ ಬಣ್ಣಗಳನ್ನು ನೀಡಲಾಗುತ್ತೆ. ಹಸಿರು ಬಾಕ್ಸ್ ಅಥವಾ ಹಸಿರು ಅಂದರೆ ಅನುಮತಿಸಲಾಗಿದೆ, ಪರ್ಮಿಷನ್ ಗ್ರ್ಯಾಂಟೆಡ್ ಅಂತಕ್ಕಂಥ ಹೇಳೋದನ್ನು, ಅದನ್ನು ಇಲ್ಲಿ ಅಂಬರ್ ಅಂತ ಹೇಳಲಾಗುತ್ತೆ. ನಿಧಾನವಾಗಿ ಅಥವಾ ಕಡಿಮೆಯಾಗಿ ಅಂತ ಹೇಳಿದ್ರೆ ರೆಡ್ ಬಾಕ್ಸ್, ನಿಧಾನವಾಗಿ ಅದಕ್ಕೆ ಅನುಮತಿ ಕೊಡಲಾಗುತ್ತೆ ಅಥವಾ ಕಡಿಮೆ ಅನುಮತಿ ಕೊಡಲಾಗುತ್ತೆ ಅಂದರೆ ಅದನ್ನು ಇದಾಗುತ್ತೆ. ನೆಕ್ಸ್ಟು ಕೃಷಿಯ ವಿಷಯಗಳು ಮತ್ತು ಹೆಚ್ಚು ಚರ್ಚಿತವಾಗಿರ್ತಕ್ಕಂಥದ್ದು, ಇದಕ್ಕೆ ಗ್ರೀನ್ ಬಾಕ್ಸನ್ನು ಕೊಡಲಾಗುತ್ತೆ. ಸೊ ಈ ಒಪ್ಪಂದಗಳಿಗೆ ಅನುಮತಿಯನ್ನು ಕೊಡುವಾಗ ಈ ಬಾಕ್ಸ್ಗಳನ್ನ ಯೂಸ್ ಮಾಡಲಾಗುತ್ತೆ. ಈ ಕೃಷಿ ಒಪ್ಪಂದವು ಯಾವುದೇ ಕೆಂಪು ಪೆಟ್ಟಿಗೆಯನ್ನು ಹೊಂದಿಲ್ಲ. ಆದರೂ ಕೂಡ ಅಂಬರ್ ಬಾಕ್ಸ್ನಲ್ಲಿ ಕಡಿತ ಬದ್ಧತೆಯ ಮಟ್ಟವನ್ನು ಮೀರಿದ ದೇಶೀಯ ಬೆಂಬಲವನ್ನು ನಿಷೇಧಿಸುವಾಗ ಸಬ್ಸಿಡಿಗಳಿಗಾಗಿ ಬ್ಲೂ ಬಾಕ್ಸ್ ಇರುತ್ತೆ, ಸಬ್ಸಿಡಿ ಕೊಡಬೇಕು ಅಂತ ಹೇಳಿದ್ರೆ. ಮತ್ತು ಅದು ಉತ್ಪಾದನೆಯ ಮಿತಿಗೊಳಿಸುವ ಕಾರ್ಯಗಳಿಗೂ ಕೂಡ ಸಂಬಂಧಪಟ್ಟಿದ್ದಾಗಿರುತ್ತೆ. ಈ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಈ ವಿಷಯಗಳಲ್ಲಿ ವಿನಾಯಿತಿಗಳಿವೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಮುಂದಿನ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ರಕ್ಷಣಾ ಸಾಧನಗಳನ್ನು ಇಸ್ರೇಲ್ನಿಂದ ಆಮದು ಮಾಡಿಕೊಳ್ಳಲಾಗಿದೆ? ಹೇಳಿಕೆ 1, ಫಾಲ್ಕನ್ AWACS ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗಳು ಅಂತ ಹೇಳ್ತಾರೆ ಅದು. ಹೇಳಿಕೆ 2, ಹೆರಾನ್ ಡ್ರೋನ್ಗಳು. ಹೇಳಿಕೆ 3, INS ಚಕ್ರ ಸಬ್ಮಾರ್ ಅಂತಕ್ಕಂಥದ್ದು. ಹೇಳಿಕೆ 4, ಬರಾಕ್ ವಿರೋಧಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು. ಈ 4ರಲ್ಲಿ ಯಾವುದನ್ನು ಅಥವಾ ಯಾವುಗಳನ್ನು
ಯಾವ್ಯಾವನ್ನು ಇಸ್ರೇಲ್ನಿಂದ ಆಮದು ಮಾಡಿಕೊಳ್ಳಲಾಗಿದೆ? ಇಲ್ಲಿ ಪಟ್ಟಿ ಮಾಡಿರ್ತಕ್ಕಂತಹ ಎಲ್ಲ ಡಿಫೆನ್ಸ್ ವೆಪನ್ಸ್, ಆ್ಯಕ್ಚುಲಿ ರಕ್ಷಣಾ ಸಾಧನಗಳು, ಇವುಗಳಲ್ಲಿ ಯಾವುವನ್ನು ಇಸ್ರೇಲ್ನಿಂದ ತರಿಸ್ಕೊಳ್ಳಲಾಗುತ್ತೆ? ಸರಿಯಾದ ಉತ್ತರ ಆನ್ಸರ್ ಎ 1, 2 ಮತ್ತು 4 ಮಾತ್ರ. ಗೆಳೆಯರೆ, ಭಯೋತ್ಪಾದನೆ ವಿರುದ್ಧದ ಜಂಟಿ ಕಾರ್ಯನಿರತ ಗುಂಪು ಸೇರಿದಂತೆ ಡಿಫೆನ್ಸ್ ಕೋಪಿಶ್ಯೂಸ್ ಅಂತಕ್ಕಂಥದ್ರ ಬಗ್ಗೆ ನೀವು ಆಲ್ರೆಡಿ ಓದಿರ್ತೀರ. ಭಾರತೀಯ ಸಶಸ್ತ್ರ ಪಡೆಗಳು ಇಸ್ರೇಲಿ ಫಾಲ್ಕನ್ AWACS ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗಳು ಅಂತ ಇದನ್ನು ಮತ್ತು ಬರಾಕ್ ವಿರೋಧಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳಿಗೆ ಹೆರಾನ್ ಡ್ರೋನ್ಗಳನ್ನು ಬಳಸ್ತಾ ಇದೆ. ಆದ್ದರಿಂದ ಆಯ್ಕೆ 1, 2 ಮತ್ತು 4 ಸರಿಯಾಗಿದೆ. ಈ INS ಚಕ್ರ ಇದು ರಷ್ಯಾದ ಅಕುಲಾ 2 ವರ್ಗದ ಜಲಾಂತರ್ಗಾಮಿ ನೌಕೆ. ಇದನ್ನು INS ಚಕ್ರವನ್ನು ಏಪ್ರಿಲ್ 4, 2012ರಂದು ಭಾರತೀಯ ನೌಕಾಪಡೆಗೆ ನಿಯೋಜನೆ ಮಾಡಲಾಯಿತು ಮತ್ತು ವಿಶಾಖಪಟ್ಟಣಂನಲ್ಲಿ ಇದು ಇದೆ. ಹಾಗಾಗಿ ಆಯ್ಕೆ 3 ತಪ್ಪಾಗಿದೆ. ಭಾರತವು ಈ INS ಚಕ್ರ 3 ಮತ್ತು 4 ಎರಡನ್ನು ಪರಮಾಣು ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ ನೌಕೆಗಳನ್ನು ಗುತ್ತಿಗೆ ನೀಡಲು ರಷ್ಯಾದೊಂದಿಗೆ ಮಾತುಕತೆ ನಡೆಸ್ತಾ ಇದೆ. ಅದು ಈ 2025ರ ವೇಳೆಗೆ ಮೋಸ್ಟ್ಲಿ ಮೊದಲನೆಯ ಒಂದು ಅಂದರೆ ಚಕ್ರ 3 ಖಂಡಿತ ಸಕ್ಸಸ್ ಆಗ್ಬೋದು ಅಥವಾ ತಲುಪ್ಬೋದು ಅನ್ನೋ ಒಂದು ವಿದ್ಯಮಾನವು ಕೂಡ ಇತ್ತೀಚೆಗೆ ಕೇಳಿಪಟ್ಟಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿನ ಜಾತಿ ಗಣತಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, 1931ರ ಜಾತಿ ಗಣತಿಯಲ್ಲಿ ಕೊನೆಯದಾಗಿ ಜಾತಿಯ ಸಮಗ್ರ ಡೇಟಾವನ್ನು ಸಂಗ್ರಹಿಸಲಾಗಿದೆ. ಅಂದರೆ ಜಾತಿಯ ಸಮಗ್ರ ಡೇಟಾವನ್ನು 1931ರ ಜನಗಣತಿಯಲ್ಲಿ ಮಾತ್ರ ಸಂಗ್ರಹಿಸಲಾಗಿದೆ. ಅದರಿಂದೀಚೆಗೆ ಆದ ಜನಗಣತಿಯಲ್ಲಿ ಸಂಗ್ರಹಿಸಿಲ್ಲ ಅಂತಕ್ಕಂಥ ಒಂದು ಅರ್ಥವನ್ನು ಹೇಳಿಕೆ 1 ನೀಡುತ್ತೆ. ಹೇಳಿಕೆ 2, ಸ್ವತಂತ್ರ ಭಾರತದಲ್ಲಿ 1951ರಿಂದ 2011ರವರೆಗೆ ನಡೆಸಿದ ಜಾತಿ ಗಣತಿಯು SC, ST ಅಥವಾ OBC ಯಂತಹ ಜಾತಿಗಳ ಡೇಟಾವನ್ನು ಎಂದಿಗೂ ಪ್ರಕಟಿಸಿಲ್ಲ. ಇದು ಎರಡನೇ ಹೇಳಿಕೆ. ಮೂರನೇ ಹೇಳಿಕೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, 2011ರ ಸಾಮಾಜಿಕ ಆರ್ಥಿಕ ಜಾತಿಗಣತಿ ವ್ಯವಸ್ಥೆಗಳಿಂದ ತುಂಬಿತ್ತು, ಅದನ್ನು ಎಂದಿಗೂ ಪ್ರಕಟಿಸಿಲ್ಲ ಅಂತ ಹೇಳುತ್ತೆ. ಈ ಮೇಲಿನ 3 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದನ್ನು ನೀವು ಈ ಆನ್ಸರ್ ಕೋಡಲ್ಲಿ ಆಯ್ಕೆ ಮಾಡಬೇಕು. ಇಲ್ಲಿ ಸರಿಯಾದ ಉತ್ತರ ಆನ್ಸರ್ ಸಿ, 2 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಅವುಗಳನ್ನು ನಾವು ಪರಿಗಣಿಸ್ಬೋದು. ಈ ಜಾತಿ ಗಣತಿಯ ಇತಿಹಾಸವನ್ನು ನಾವು ಸ್ವಲ್ಪ ಬ್ರೀಫ್ ಮಾಡ್ತೀನಿ ನಾನಿವಾಗ. 1872ರಲ್ಲಿ ಬ್ರಿಟಿಷ್ ವಸಾಹತುಶಾಹಿ ರಾಜ್ಯದಿಂದ ಜನಸಂಖ್ಯಾ ಗಣತಿಯನ್ನು ಮೊದಲು ನಡೆಸಲಾಯಿತು. 65 ಪುಟಗಳ ಜನಗಣತಿ ಸಂಪುಟವು ಹಲವಾರು ಪ್ರಾಂತ್ಯಗಳಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ರಜಪೂತರು ಸೇರಿದಂತೆ ವಿವಿಧ ಜಾತಿಗಳ ಜನಸಂಖ್ಯೆಯನ್ನು ಎಣಿಕೆ ನೀಡಿದೆ. ಈ ಸಮಯದಲ್ಲಿ ಅವರ ಸಾಂಪ್ರದಾಯಿಕ ವೃತ್ತಿಗಳ ಆಧಾರದ ಮೇಲೆ ಜಾತಿ ಜನಸಂಖ್ಯೆಯನ್ನು ನಿರ್ದಿಷ್ಟವಾಗಿ ಎಣಿಕೆ ಮಾಡಲಾಗಿತ್ತು. ಉದಾಹರಣೆಗೆ, ಮದ್ರಾಸ್ ಪ್ರಾಂತ್ಯದಲ್ಲಿ ಹಿಂದೂಗಳನ್ನು 17 ಸೆಟ್ಗಳಲ್ಲಿ ಎಣಿಸಲಾಗಿತ್ತು. ಇದರಲ್ಲಿ ಪುರೋಹಿತರು, ಯೋಧರು, ವ್ಯಾಪಾರಿಗಳು, ಕೃಷಿಕರು, ಕುರುಬರು ಮತ್ತು ಪಶುಪಾಲಕ ಜಾತಿಗಳು ಕೂಡ ಸೇರಿತ್ತು. 1931ರ ಜಾತಿ ಗಣತಿಯಲ್ಲಿ ಕೊನೆಯ ಬಾರಿಗೆ ಜಾತಿಯ ಸಮಗ್ರ ಡೇಟಾವನ್ನು ಸಂಗ್ರಹಿಸಲಾಯಿತು. ಆದ್ದರಿಂದ ಹೇಳಿಕೆ 1 ನಾವು ಸರಿ ಇದೆ ಅಂತ ಪರಿಗಣಿಸ್ಬೋದು. ಜೊತೆಗೆ ಸ್ವತಂತ್ರ ಭಾರತದಲ್ಲಿ 1951ರಿಂದ 2011ರವರೆಗಿನ ಪ್ರತಿ ಜನಗಣತಿಯು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಡೇಟಾವನ್ನು ಪ್ರಕಟ ಮಾಡಿದೆ.
ಆದರೆ ಇತರ ಜಾತಿಗಳ ಮೇಲೆ ಯಾವುದೇ ಒಂದು ಪ್ರಕಟಣೆ ಇಲ್ಲ. ಹಾಗಾಗಿ ಹೇಳಿಕೆ 2 ತಪ್ಪು ಅಂತ ನಾವು ಪರಿಗಣಿಸ್ಬೋದು. ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯ ಬಗ್ಗೆ ಕೆಲವು ಮಾಹಿತಿಗಳು. ಇದು ಗ್ರಾಮೀಣ ಮತ್ತು ನಗರ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಅಧ್ಯಯನವಾಗಿದ್ದು, ಪೂರ್ವ ನಿರ್ಧಾರಿತ ನಿಯತಾಂಕಗಳ ಆಧಾರದ ಮೇಲೆ ಈ ಮನೆಗಳ ಶ್ರೇಯಾಂಕವನ್ನು ಅನುಮತಿ ಮಾಡುತ್ತೆ. ದತ್ತಾಂಶದಲ್ಲಿನ ನ್ಯೂನತೆಗಳು ಪ್ರಾಥಮಿಕವಾಗಿ 2011ರ ಜಾತಿ ಗಣತಿಯನ್ನು ನಡೆಸುವ ಮೊದಲು ಯಾವುದೇ ಜಾತಿ ನೋಂದಣಿಯನ್ನು ತಯಾರಿಸಲಾಗಿಲ್ಲ ಅನ್ನೋ ಅಂಶದಿಂದ ಉಂಟಾಗಿ ಇದು ಶುರುವಾಗಿದೆ. ಇದು ಜಾತಿ ಗಣತಿದಾರರಿಗೆ ತಪ್ಪುಗಳಿಗೆ ಕಾರಣ ಆಗಿತ್ತು. ಅವರು ತಪ್ಪು ಮಾಡಲಿಕ್ಕೆ ಕಾರಣ ಆಯಿತು. ಅವರು ಒಂದೇ ಜಾತಿಯನ್ನು 10 ವಿಭಿನ್ನ ರೀತಿಯಲ್ಲಿ ಉಚ್ಚಾರ ಮಾಡೋದರಿಂದ ಈ ತಪ್ಪಿಗೆ ಸಾಧ್ಯ ಆಗಿತ್ತು. ರಾಷ್ಟ್ರೀಯ ಮಟ್ಟದಲ್ಲಿ 1931ರ ಕೊನೆಯ ಜಾತಿ ಜನಗಣತಿಯ ಪ್ರಕಾರ ಒಟ್ಟು ಜಾತಿಗಳ ಸಂಖ್ಯೆ 4147 ಆಗಿದ್ದರೆ 2011ರ ರಾಷ್ಟ್ರೀಯ ಜಾತಿ ಜನಗಣತಿಯ ಪ್ರಕಾರ 46 ಲಕ್ಷ ವಿವಿಧ ಜಾತಿಗಳ ಉಪಸ್ಥಿತಿಯನ್ನು ತೋರಿಸಲಾಗಿತ್ತು. ಇದು ಒಂಥರ ಕಾಮಿಡಿನೂ ಹೌದು. ಜಾತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತ ನಮ್ಮ ಸಂವಿಧಾನ ಪ್ರದಾನ ಮಾಡಿದ್ರೆ ನಾವು ಜಾತಿಯನ್ನು ಹೆಕ್ಕಿ ಹುಕ್ಕಿ ತೆಗಿತಾ ಇರ್ತೀವಿ. ಆ್ಯಕ್ಚುಲಿ ಇನ್ನೂ ಹೆಚ್ಚು ಮಾಡ್ಕೊತಾ ಇದ್ದೀವಿ. ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವದ ಮತ್ತು ನಮ್ಮ ಸಂವಿಧಾನದ ಕುಹಕ ಅಂತ ಹೇಳ್ಬೋದು. ಒಟ್ಟು ಸಂಖ್ಯೆಯು ಈ ಮಟ್ಟಕ್ಕೆ ಘಾತೀಯವಾಗಿ ಅಂದರೆ ಆಘಾತ ಹುಟ್ಟಿಸುವ ಮಟ್ಟಕ್ಕೆ ಹೆಚ್ಚಾಗಿರೋದು ಅಸಾಧ್ಯವಾದ ಕಾರಣ ಸರ್ಕಾರ ಈ ಸಂಪೂರ್ಣ ಡೇಟಾ ಸೆಟ್ಟನ್ನು ಇದು ಕಂಪ್ಲೀಟಾಗಿ ದೋಷಪೂರಿತವಾಗಿದೆ ಅಂತ ಹೇಳಿ ಮತ್ತು ಇದನ್ನು ನಂಬಲಿಕ್ಕೆ ವಿಶ್ವಾಸ ಅರ್ಹ ಅಲ್ಲ ಅಂತ ಹೇಳಿ ಮೀಸಲಾತಿ ಮತ್ತು ಮಿತಿಯ ಉದ್ದೇಶಗಳಿಗಾಗಿ ಈ ಡೇಟಾವನ್ನು ಬಳಸಲಿಕ್ಕಾಗಲ್ಲ ಅಂತ ಹೇಳಲಾಯಿತು. ಈ ಕಾರಣಗಳಿಗಾಗಿ 2011ರ ಕಚ್ಚಾ ಜಾತಿಯ ಡೇಟಾವನ್ನು ಅಂದರೆ ರಾ ಡೇಟಾವನ್ನು ಸಾರ್ವಜನಿಕಗೊಳಿಸಲು ನಿರಾಕರಿಸಲಾಯಿತು. ಆದ್ದರಿಂದ ಹೇಳಿಕೆ 3 ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ITUಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಇದು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳಿಗಾಗಿ ICTs ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ. ಹೇಳಿಕೆ 2. ಇದು ಜಾಗತಿಕ ರೇಡಿಯೋ ಸ್ಪೆಕ್ಟ್ರಮ್ ಮತ್ತು ಉಪಗ್ರಹ ಕಕ್ಷೆಗಳನ್ನು ನಿಯೋಜಿಸುತ್ತದೆ. ಹೇಳಿಕೆ 3. ಭಾರತವು ಮೊದಲ ಬಾರಿಗೆ ITU ಕೌನ್ಸಿಲ್ನ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದೆ. ಈ 3 ಹೇಳಿಕೆಗಳಲ್ಲಿ ಸರಿ ಇರುವ ಹೇಳಿಕೆಗಳನ್ನು ಈ ಕೋಡ್ಗಳಿಂದ ನೀವು ಆಯ್ಕೆ ಮಾಡಬೇಕು. ಸರಿಯಾದ ಕೋಡ್ ಎ. ಹೇಳಿಕೆ 1 ಮತ್ತು 2 ಮಾತ್ರ ಸರಿಗಿವೆ. ಗೆಳೆಯರೆ, ಭಾರತವು 2023ರಿಂದ 2026ರ ಅವಧಿಗೆ ITU ಕೌನ್ಸಿಲ್ಗೆ ನಡೆಯುವ ಮರುಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಸೊ ಈ ಮೂಲಕ ಹೇಳಿಕೆ 3 ಸರಿ ಇಲ್ಲ. ಏನಕ್ಕಂತ ಹೇಳಿದ್ರೆ ಮೊದಲ ಬಾರಿಗೆ ಅಲ್ಲ ಅಂತ. ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ITU ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಇದಕ್ಕೆ ಸಂಬಂಧಪಟ್ಟಂತೆ ಯುನೈಟೆಡ್ ನೇಷನ್ಸ್ನ ವಿಶ್ವಸಂಸ್ಥೆಯಾಗಿದ್ದು ಇದು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳನ್ನು ಇದು ವ್ಯವಹರಿಸುತ್ತೆ. ಸಂವಹನ ಜಾಲಗಳಲ್ಲಿ ಅಂತಾರಾಷ್ಟ್ರೀಯ ಸಂಪರ್ಕವನ್ನು ಸುಲಭಗೊಳಿಸುವುದಕ್ಕೋಸ್ಕರ 1865ರಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಇದು ಜಾಗತಿಕ ರೇಡಿಯೋ ಸ್ಪೆಕ್ಟ್ರಮ್ ಮತ್ತು ಉಪಗ್ರಹ ಕಕ್ಷೆಗಳನ್ನು ನಿಯೋಜನೆ ಮಾಡುತ್ತೆ. ಇದು ನೆಟ್ವರ್ಕ್ಗಳು ಮತ್ತು ತಂತ್ರಜ್ಞಾನಗಳನ್ನು ಮನಬಂದಂತೆ ಅಂತರ್ಸಂಪರ್ಕಿಸುವುದನ್ನು ಖಾತ್ರಿಪಡಿಸುವ ತಾಂತ್ರಿಕ ಮಾನದಂಡಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ವಿಶ್ವದಾದ್ಯಂತ ಕಡಿಮೆ ಸಮುದಾಯಗಳಿಗೆ ICT ಪ್ರವೇಶ ನೀಡ್ತಕ್ಕಂಥ ಸುಧಾರಣೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದು ಪ್ರಪಂಚದ ಎಲ್ಲ ಜನರನ್ನು ಸಂಪರ್ಕಿಸಲು ಬದ್ಧವಾಗಿದ್ದು ಅಥವಾ ಕಮಿಟೆಡ್ ಆಗಿದ್ದು, ಅವರು ಎಲ್ಲಿ ವಾಸ ಮಾಡ್ತಾರೋ
ಅಲ್ಲಿ ಅವರ ವಿಧಾನಗಳೇನೇ ಇರಲಿ ನಾವು ಅವ್ರನ್ನ ಕಮ್ಯುನಿಕೇಟ್ ಮಾಡ್ಬೋದು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ವರ್ಕ್ ಮಾಡ್ತಾ ಇದೆ. ಹೇಳಿಕೆ 3 ಸರಿ ಇಲ್ಲ. ನಾನು ಆಲ್ರೆಡಿ ಹೇಳಿದೆ. ಏನಕ್ಕಂತ ಹೇಳಿದ್ರೆ 1869ರಿಂದ ITUನ ಸದಸ್ಯತ್ವವನ್ನು ಭಾರತ ಹೊಂದಿದ್ದು ಒಕ್ಕೂಟದ ಕೆಲಸಗಳು ಮತ್ತು ಚಟುವಟಿಕೆಗಳಲ್ಲಿ ನಿರಂತರವಾಗಿ ಅದು ಭಾಗವಹಿಸ್ತಾ ಇದೆ. ಮೊದಲ ಬಾರಿಗೆ ಭಾಗವಹಿಸ್ತಿದೆ ಅನ್ನುವಂಥದ್ದು ತಪ್ಪು. ಇದು ಜಾಗತಿಕ ಸಮುದಾಯದ ಪ್ರಯೋಜನಗಳಿಗಾಗಿ ಟೆಲಿಕಾಂ ICTಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಭಾರತ ಕೊಡುಗೆಯನ್ನು ನೀಡಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಭಾಗವಾಗಿದೆ? ಇಲ್ಲಿ ಒಟ್ಟು 6 ಭಾಗಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವು ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಭಾಗಗಳು ಅಂತ ನೀವು ಹೇಳಬೇಕು. 1 ಕ್ವಿಕ್ ದ್ವೀಪಗಳು, 2 PG, 3 ಮಾರ್ಷಲ್ ದ್ವೀಪಗಳ ಗಣರಾಜ್ಯ, 4 ಪುಪುವಾ ನ್ಯೂಗಿನಿಯಾ, 5 ಸೋಲೊಮನ್ ದ್ವೀಪಗಳು, 6 ಟೋಂಗಾ. ಕೆಳಗೆ ಕೊಟ್ಟಿರ್ತಕ್ಕಂತಹ ಕೋಡ್ಗಳಲ್ಲಿ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಸರಿಯಾದ ಉತ್ತರ ಡಿ 1, 2, 3, 4, 5, 6. ಅಂದರೆ ಕೊಟ್ಟಿರುವ 6 ಭಾಗಗಳಲ್ಲಿ 6 ಕೂಡ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಭಾಗವಾಗಿವೆ. ಮುಂದಿನ ಪ್ರಶ್ನೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನು ಉಲ್ಲೇಖಿಸಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1, ಇದು ಅಸ್ಸಾಂನ ಅತ್ಯಂತ ಹಳೆಯ ಉದ್ಯಾನವನವಾಗಿದೆ. 2, ಇದು ಗ್ರೇಟ್ ಇಂಡಿಯನ್ನ ಒಂದು ಕೊಂಬಿನ ಗೆಂಡಾಮೃಗಕ್ಕೆ ಹೆಸರುವಾಸಿಯಾಗಿದೆ. ಒಂದು ಕೊಂಬಿರ್ತಕ್ಕಂಥ ಗೆಂಡಾಮೃಗ. 3, ಇದು IUCNನಿಂದ ಪ್ರಮುಖ ಪಕ್ಷಿ ಪ್ರದೇಶವೆಂದು ಗುರುತಿಸಲ್ಪಟ್ಟಿದೆ. ಈ ಹೇಳಿಕೆಗಳಲ್ಲಿ ಯಾವ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದನ್ನು ನೀವು ಕೊಟ್ಟಿರ್ತಕ್ಕಂಥ ಕೋಡ್ಗಳ ಮೂಲಕ ಆಯ್ಕೆ ಮಾಡಬೇಕು. ಇಲ್ಲಿ ಹೇಳಿಕೆ 3 ಮಾತ್ರ ಸರಿ ಇದೆ. ಫ್ರೆಂಡ್ಸ್, ಇತ್ತೀಚೆಗೆ ಕಾಜಿರಂಗ ಸುದ್ದಿಯಲ್ಲಿತ್ತು. ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ್ನು ಉಪಗ್ರಹ ಫೋನ್ಗಳನ್ನು ಹೊಂದಿದ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಇತ್ತೀಚಿನ ವಿದ್ಯಮಾನಗಳಲ್ಲಿ ಓದುವಾಗ ತಿಳ್ಕೊಂಡ್ವಿ. ಅದಕ್ಕೆ ಕುರಿತಂತೆ ಈ ಪ್ರಶ್ನೆ. ಹೇಳಿಕೆ 1, ಇದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಗೋಲ್ಘಾಟ್ ಜಿಲ್ಲೆಯಲ್ಲಿ ಮತ್ತು ಭಾಗಶಃ ಅಸ್ಸಾಂನ ನಾಗಾನ್ ಜಿಲ್ಲೆಯಲ್ಲಿ ಇದೆ. ಇದು ಅಸ್ಸಾಂನ ಅತ್ಯಂತ ಹಳೆಯ ಉದ್ಯಾನವನವಾಗಿದ್ದು ಉತ್ತರದಲ್ಲಿ ಬ್ರಹ್ಮಪುತ್ರ ನದಿ ಮತ್ತು ದಕ್ಷಿಣದಲ್ಲಿ ಕರ್ಬಿ ಆಂಗ್ಲಾಂಗ್ ಬೆಟ್ಟಗಳ ಉದ್ದಕ್ಕೂ 430 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಇದು ಹೊಂದಿದೆ. ಹಾಗಾಗಿ ಹೇಳಿಕೆ 1 ಸರಿಗಿದೆ. ನಾನಾಗಲೇ ಹೇಳಿದ ಆನ್ಸರ್ ತಪ್ಪು. ಹೇಳಿಕೆ 2 ಕೂಡ ಸರಿಗಿದೆ. ಹಾಗಾಗಿ ನಾವು ಇದನ್ನು ಆನ್ಸರ್ ಎಯನ್ನು ತಗೋಬೇಕು. ರಾಷ್ಟ್ರೀಯ ಹೆದ್ದಾರಿ 37 ಉದ್ಯಾನವನದ ಪ್ರದೇಶದ ಮೂಲಕ ಹಾದು ಹೋಗುತ್ತೆ. ಇದು ವಿಶ್ವ ಪರಂಪರೆಯ ತಾಣವಾಗಿದ್ದು ಗ್ರೇಟ್ ಇಂಡಿಯನ್ ಒಂದು ಕೊಂಬಿನ ಗೆಂಡಾಮೃಗಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ತಾಣ. ಹಾಗಾಗಿ ಹೇಳಿಕೆ 2 ಕೂಡ ಸರಿಗಿದೆ. ಆದರೆ ಹೇಳಿಕೆ 3 ಸರಿಯಾಗಿಲ್ಲ. ಏನಕ್ಕಂತ ಹೇಳಿದ್ರೆ ಇದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಜಾತಿಯಿಂದ ಪ್ರಮುಖ ಪಕ್ಷಿ ಪ್ರದೇಶ ಅಂತ ಗುರುತಿಸಲ್ಪಟ್ಟಿಲ್ಲ. ಇದು ರಾಷ್ಟ್ರೀಯ ಉದ್ಯಾನವನ ಅಂತ 1974ರಲ್ಲಿ ಗುರುತಿಸಲ್ಪಟ್ಟಿದೆ. ಹಾಗಾಗಿ ಹೇಳಿಕೆ 1 ಮತ್ತು 2 ಮಾತ್ರ ಸರಿಗಿದೆ. ಆನ್ಸರ್ ಕೋಡ್ ಎ ಕರೆಕ್ಟು. ಮುಂದಿನ ಪ್ರಶ್ನೆ, ಇಕೋ ಸೆನ್ಸಿಟಿವ್ ಝೋನ್ ESZ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇವು ಸಂರಕ್ಷಿತ ಪ್ರದೇಶಗಳು, ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯಗಳ ಸುತ್ತಲಿನ ಪ್ರದೇಶಗಳಾಗಿವೆ.
ಹೇಳಿಕೆ 2, ವಾಣಿಜ್ಯ ಗಣಿಗಾರಿಕೆ ಮತ್ತು ಪ್ರವಾಸೋದ್ಯಮದಂತಹ ಚಟುವಟಿಕೆಗಳನ್ನು ವಲಯದಲ್ಲಿ ನಿಯಂತ್ರಿತ ರೀತಿಯಲ್ಲಿ ಅನುಮತಿಸಲಾಗಿದೆ. ಇಕೋ ಸೆನ್ಸಿಟಿವ್ ಝೋನ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ? ಫ್ರೆಂಡ್ಸ್, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ದೇಶದಾದ್ಯಂತ ಪ್ರತಿ ಸಂರಕ್ಷಿತ ಅರಣ್ಯ, ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯಗಳು ಗಡಿರೇಖೆಗಳಿಗಿಂತ ಪ್ರಾರಂಭವಾಗುವ ಕನಿಷ್ಠ 1 ಕಿಲೋಮೀಟರ್ ಕಡ್ಡಾಯ ಪರಿಸರ ಸೂಕ್ಷ್ಮ ವಲಯ ಅಂತ ಹೊಂದಿರಬೇಕು ಅಂತ ನಿರ್ದೇಶನವನ್ನು ನೀಡಿದೆ. ಹಾಗಾಗಿ ಇಲ್ಲಿ ಆನ್ಸರ್ ಎ, ಹೇಳಿಕೆ 1 ಸರಿಯಾಗಿದೆ. ಏನಕ್ಕಂತ ಹೇಳಿದ್ರೆ, ಪರಿಸರ ಸೂಕ್ಷ್ಮ ವಲಯ ಭಾರತದಲ್ಲಿನ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಏನಿದೆ, ಸಂರಕ್ಷಿತ ಪ್ರದೇಶಗಳು, ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯಗಳ ಸುತ್ತಲಿನ ಮೂಲಕ ಸೂಚಿಸಲಾದ ಗವರ್ನೆಂಟ್ ಮೂಲಕ ಸೂಚಿಸಲಾದಂತಹ ಪ್ರದೇಶಗಳಾಗಿವೆ. ಏನಕ್ಕೆ ಈ ಥರ ಒಂದು ಸೂಚನೆಯನ್ನು ಮಾಡಲಾಗಿದೆ ಅಂತ ಹೇಳಿದ್ರೆ, ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಅಂತಹ ಪ್ರದೇಶಗಳಲ್ಲಿನ ಸುತ್ತಮುತ್ತಲಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಮತ್ತು ನಿರ್ವಹಿಸುವ ಮೂಲಕ ಸಂರಕ್ಷಿತ ಪ್ರದೇಶಗಳಿಗೆ ಕೆಲವು ರೀತಿಯ ಶಾಕ್ ಅಬ್ಸಾರ್ಬರ್ಸ್ಗಳನ್ನು ಅಳವಡಿಸಲಾಗ್ತಾ ಇದೆ. ಅದರ ಮೂಲಕ ಈ ಪ್ರದೇಶಗಳು ಸಂರಕ್ಷಿತ ಪ್ರದೇಶಗಳಿಗೆ ಬಫರ್ ಆಗಿ ಕಾರ್ಯನಿರ್ವಹಿಸ್ತವೆ ಮತ್ತು ವನ್ಯಜೀವಿ ಅಭಯಾರಣ್ಯ ಮತ್ತು ರಾಷ್ಟ್ರೀಯ ಉದ್ಯಾನವನದ ಸುತ್ತ ಅಭಿವೃದ್ಧಿಯ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯಕವಾಗುತ್ತೆ. ಆ ನಿಟ್ಟಿನಲ್ಲಿ ಅವರು ಹೆಚ್ಚಿನ ರಕ್ಷಣೆಯ ಪ್ರದೇಶಗಳಿಗಿಂತ ಕಡಿಮೆ ರಕ್ಷಣೆಯನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶಗಳಿಗೆ ಬದಲಾವಣೆಯಾಗ್ತವೆ ಅಥವಾ ಪರಿವರ್ತನೆಯಾಗಿ ಕೂಡ ಕಾರ್ಯನಿರ್ವಹಿಸುತ್ತೆ. ಹೇಳಿಕೆ 2 ಸರಿಯಿಲ್ಲ. ಏನಕ್ಕಂತ ಹೇಳಿದ್ರೆ, ಇಲ್ಲಿ ನಿಷೇಧಿತ ಚಟುವಟಿಕೆಗಳು ಇದೆ. ಮಾಲಿನ್ಯವನ್ನು ಉಂಟು ಮಾಡುವ ಕೈಗಾರಿಕೆಗಳಂತಹ ಚಟುವಟಿಕೆಗಳು, ವಾಣಿಜ್ಯ ಕೈಗಾರಿಕೆಗಳು, ಗರಗಸ ಗಿರಣಿಗಳು, ಪ್ರಮುಖ ವಿದ್ಯುತ್ ಯೋಜನೆಗಳ ಸ್ಥಾಪನೆ, ಮರದ ವಾಣಿಜ್ಯ ಬಳಕೆ, ಪ್ರವಾಸೋದ್ಯಮ, ತ್ಯಾಜ್ಯಗಳ ವಿಸರ್ಜನೆ ಅಥವಾ ಯಾವುದೇ ಘನತ್ಯಾಜ್ಯ ಅಥವಾ ಅಪಾಯಕಾರಿ ಪದಾರ್ಥಗಳ ಉತ್ಪಾದನೆಯನ್ನು ಇಲ್ಲಿ ನಿಷೇಧಿಸಲಾಗಿದೆ. ಹಾಗಾಗಿ ಪ್ರವಾಸೋದ್ಯಮ ಮತ್ತು ವಾಣಿಜ್ಯ ಗಣಿಗಾರಿಕೆಗೆ ಅನುಮತಿಯನ್ನು ನೀಡಲಾಗಿಲ್ಲ. ಹೇಳಿಕೆ 2 ತಪ್ಪಿದೆ. ಹಾಗಾಗಿ ಈ ಕೋಡ್ ಮೂಲಕ ನಾವು ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಆನ್ಸರ್ ಎ 1 ಮಾತ್ರ, ಅಂದರೆ 1ನೇ ಹೇಳಿಕೆ ಮಾತ್ರ ಸರಿಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಇನ್ನು ನಿಯಂತ್ರಿತ ಚಟುವಟಿಕೆಗಳೇನು? ಮರ ಕಡಿಯುವಂಥದ್ದು, ಹೋಟೆಲ್ಗಳು, ರೆಸಾರ್ಟ್ ಸ್ಥಾಪನೆ ಮಾಡುವಂಥದ್ದು, ನೈಸರ್ಗಿಕ ನೀರಿನ ವಾಣಿಜ್ಯ ಬಳಕೆ, ವಿದ್ಯುತ್ ಕೇಬಲ್ಲು, ಕೃಷಿ ವ್ಯವಸ್ಥೆ, ಇದಕ್ಕೆ ಸಂಬಂಧಪಟ್ಟಂಥ ನಿಯಂತ್ರಿತ ಚಟುವಟಿಕೆಗಳಿಗೆ ಅನುಮತಿ ನೀಡಲಾಗಿದೆ. ಅನುಮತಿಸಲಾಗಿರೋ ಚಟುವಟಿಕೆ ಏನು ಅಂತ ನಾನು 1-2-3 ಹೇಳಿಬಿಡ್ತೀನಿ. ಈಗ ಆಲ್ರೆಡಿ ಚಾಲ್ತಿಯಲ್ಲಿರ್ತಕ್ಕಂಥ ಕೃಷಿ ಅಥವಾ ತೋಟಗಾರಿಕೆ, ಓಕೆ, ಅದಕ್ಕೆ ಅನುಮತಿ ನೀಡಲಾಗಿದೆ. ಮಳೆ ನೀರು ಕೊಯ್ಲು, ಸಾವಯವ ಕೃಷಿ, ನವೀಕರಿಸಬಹುದಾದಂತಹ ಇಂಧನ ಮೂಲಗಳ ಬಳಕೆ ಮತ್ತು ಎಲ್ಲ ಹಸಿರು ತಂತ್ರಜ್ಞಾನದ ಚಟುವಟಿಕೆಗಳಿಗೆ ಇಲ್ಲಿ ಅನುಮತಿಯನ್ನು ನೀಡಲಾಗಿದೆ. ಇದರ ಬಗೆಗೆ ಏನೇ ಟ್ವಿಸ್ಟ್ ಮಾಡಿ ಬೇರೆ ಪ್ರಶ್ನೆಗಳನ್ನು ಕೇಳಿದ್ರೂ ಕೂಡ ಈಗ ನಾನು ಕೊಟ್ಟ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳ ಮೂಲಕ ನೀವು ಆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಮುಂದಿನ ಪ್ರಶ್ನೆ, ವಿಕಸನಗೊಂಡ ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆ್ಯಂಟೆನಾ, ಲಿಸಾ ಅಂತ ಹೇಳ್ತಾರೆ, ಎವಾಲ್ವ್ಡ್ ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆ್ಯಂಟೆನಾ ಅಂತ. ಈ ಯೋಜನೆಯ ಉದ್ದೇಶವೇನು? ಈ ಪ್ರಶ್ನೆಯಲ್ಲಿ ಯಾವುದೇ ಹೇಳಿಕೆಗಳಿಲ್ಲ, ನೇರವಾಗಿ ಉತ್ತರಗಳನ್ನು ಕೊಡಲಾಗಿದೆ. ನೀವು ಉತ್ತರಗಳಲ್ಲಿ ಆಪ್ಷನ್ಗಳಲ್ಲಿ ಎ ನ್ಯೂಟ್ರಿನೋಮೋಗಳನ್ನು ಪತ್ತೆ ಹಚ್ಚಲು, ಬಿ ಗುರುತ್ವಾಕರ್ಷಣೆಯ ಅಲೆಗಳಿಗಾಗಿ, ಸಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಪರಿಣಾಮಕಾರಿ ಕಾರ್ಯತ್ವವನ್ನು ಪತ್ತೆ ಹಚ್ಚಲಿಕ್ಕೆ, ಡಿ ನಮ್ಮ ಸಂವಹನ ವ್ಯವಸ್ಥೆಗಳ ಮೇಲೆ ಸೌರ ಜ್ವಾಲೆಗಳ ಪರಿಣಾಮವನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಬಿ ಗುರುತ್ವಾಕರ್ಷಣೆಯ ಅಲೆಗಳಿಗಾಗಿ ಈ
ಇ ಲಿಸಾ ಅಂತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. 0.1 ಎಂ ಹರ್ಡ್ಸ್ನಿಂದ ಸುಮಾರು 100 ಎಂ ಹರ್ಡ್ಸ್ವರೆಗೆ ಆವರ್ತನ ಶ್ರೇಣಿಯಲ್ಲಿ ಗುರುತ್ವಾಕರ್ಷಣೆಯ ಅಲೆಗಳನ್ನು ಅಳಿತಕ್ಕಂಥ ಗುರಿಯನ್ನು ಈ ಲಿಸಾ ಯೋಜನೆ ಹೊಂದಿದೆ. ಭಾರತೀಯ ತಂಡಗಳು ಈ ಲಿಸಾದ ಸೈದ್ಧಾಂತಿಕ ಅಂಶಗಳ ಮೇಲೆ ಕೆಲಸ ಮಾಡ್ತಾ ಇದ್ದಾವೆ. ಕಾಸ್ಮಾಲಜಿಕಲ್ ಪ್ಯಾರಾಮೀಟರ್ಗಳ ಮಾಪನದ ಸೈದ್ಧಾಂತಿಕ ಅಂಶಗಳಲ್ಲಿ ರಾಜ್ಯದ ಡಾರ್ಕ್ ಎನರ್ಜಿ ಸಮೀಕರಣದ ಮೇಲೆ ನಿರ್ಬಂಧಗಳನ್ನು ಹೊಂದಿಸಲಿಕ್ಕೋಸ್ಕರ ಈ ಲಿಸಾ ಅನ್ನವನ್ನು ಈ ಯೋಜನೆಯ ಪರಿಣಾಮವನ್ನು ಬಳಸ್ಕೋಬೋದು. ಸಮಯ ವಿಳಂಬ ಇಂಟರ್ಫರ್ಮೇಟರ್ಗಾಗಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಮುಂತಾದ ಉದ್ದೇಶಗಳನ್ನು ಈ ಯೋಜನೆ ಹೊಂದಿದೆ. ಮುಂದಿನ ಪ್ರಶ್ನೆ, ಮೀನುಗಾರಿಕೆ ಬೆಕ್ ಫಿಶಿಂಗ್ ಕ್ಯಾಟ್ ಅಂತ ಇದ್ರ ಬಗ್ಗೆ ನಾವು ಈ ವೆಬ್ಸೈಟ್ನಲ್ಲಿ ಆಲ್ರೆಡಿ ನಮ್ಮ ಹಳೆ ಸಂಚಿಕೆಯಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನು ಅವಲೋಕನ ಮಾಡುವಾಗ ನಾವು ಈ ಸುದ್ದಿಯನ್ನು ನಿಮಗೆ ವಿವರವಾಗಿ ಹೇಳಿದ್ದೀವಿ. ಈ ಫಿಶಿಂಗ್ ಕ್ಯಾಟ್ ಬೆಕ್ ಬಗ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಮೀನುಗಾರಿಕೆ ಬೆಕ್ಕು ಅಂತಕ್ಕಂಥದ್ದು ಕನ್ನಡ ಟ್ರಾನ್ಸ್ಲೇಷನ್ ಅಷ್ಟು ಕರೆಕ್ಟ್ ಇಲ್ಲದೇ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಏನಕ್ಕಂತ ಹೇಳಿದ್ರೆ ಫಿಶಿಂಗ್ ಕ್ಯಾಟ್ಗೆ ಕನ್ನಡದಲ್ಲಿ ನಾವೇನು ಹೇಳಲ್ಲ, ನೀವು ಅದನ್ನು ಇಂಗ್ಲೀಷಲ್ಲಿ ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಅವು ಜವುಗು ಪ್ರದೇಶಗಳು, ಮ್ಯಾಂಗ್ರೋವ್ಗಳು ಮತ್ತು ಪ್ರಮುಖ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ನದಿ ಜಲಾನಯನ ಪ್ರದೇಶಗಳಲ್ಲಿ ಪ್ರವಾಹಕ್ಕೆ ಒಳಗಾದ ಕಾಡುಗಳಲ್ಲಿ ಕಂಡುಬರುತ್ತವೆ. ಎರಡನೇ ಹೇಳಿಕೆ, IUCN ಕೆಂಪು ಪಟ್ಟಿಯ ಪ್ರಕಾರ, ರೆಡ್ ಲಿಸ್ಟ್ ಪ್ರಕಾರ ಇವುಗಳನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಮೀನುಗಳು ಅಥವಾ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು, ನಾವೇನು ಬಳಸ್ತೀವಿ ಅಕ್ವಾಟಿಕ್ ಅನಿಮಲ್ಸ್ ಆ ಥರದ್ದು, ಅಲ್ಲಿ ವರ್ಗ ಮಾಡಲಾಗಿದೆ ಅಂತಕ್ಕಂಥದ್ದು. ಇದನ್ನು ನೀವು ಈ ಎರಡು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಈ ಕೋಡ್ನ ಮೂಲಕ ಆನ್ಸರ್ ಮಾಡಬೇಕಾಗತ್ತೆ. ಹೇಳಿಕೆ 2 ಮಾತ್ರ ಸರಿ ಇರೋದ್ರಿಂದ ಕೋಡ್ ಬಿಯನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ದ ಫಿಶಿಂಗ್ ಕ್ಯಾಟ್ ಪ್ರಾಜೆಕ್ಟ್ ಅಂತ ಇತ್ತೀಚೆಗೆ TFCP ಅಂತ ಸಹಯೋಗದಲ್ಲಿ ಚಿಲಿಕಾ ಅಭಿವೃದ್ಧಿ ಪ್ರಾಧಿಕಾರ ನಡೆಸಿದಂಥ ಜನಗಣತಿಯ ಪ್ರಕಾರ ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಆವೃತವಾದಂತಹ ಚಿಲಿಕಾ ಸರೋವರದ ಬಗ್ಗೆ ನೀವು ಕೇಳಿರ್ತೀರ. ಆ ಪ್ರಾಧಿಕಾರ ನಡೆಸ್ತಕ್ಕಂತಹ ಈ ಜನಗಣತಿ ಅಂತಂದರೆ ಜನರ ಗಣತಿ ಅನ್ಕೋಬಾರ್ದು ನೀವು, ಈ ಮೀನುಗಳ ಗಣತಿ ಇದು. ಅದರ ಪ್ರಕಾರ 176 ಫಿಶಿಂಗ್ ಕ್ಯಾಟ್ ಮೀನುಗಾರಿಕೆ ಬೆಕ್ಕುಗಳನ್ನು ಹೊಂದಿವೆ. ಹೇಳಿಕೆ 1 ಸರಿಯಾಗಿದೆಯಾ ಅಂತ ಹೇಳಿದ್ರೆ ಹೌದು. ಏನಕ್ಕಂತ ಹೇಳಿದ್ರೆ ಹಾಗಾಗಿ ಆನ್ಸರ್ ಕೋಡ್ ಬಿಯನ್ನು ನಾನು ತಪ್ಪು ಅಂತ ಹೇಳ್ತೀನಿ. ಇದು ಆನ್ಸರ್ ಕೋಡ್ 2 ಸರಿ ಇಲ್ಲ. ಏನಕ್ಕಂತ ಹೇಳಿದ್ರೆ ಬಿ ಸರಿ ಇಲ್ಲ. ಏನಕ್ಕಂತ ಹೇಳಿದ್ರೆ ಹೇಳಿಕೆಯ ಪ್ರಕಾರ, ಎರಡನೇ ಹೇಳಿಕೆಯ ಪ್ರಕಾರ ಕೆಂಪು ಪಟ್ಟಿಯ ಅಲ್ಲಿ ಇಲ್ಲ. ಅದು IUCN ಕೆಂಪು ಪಟ್ಟಿ ಏನಿದೆ, ರೆಡ್ ಲಿಸ್ಟ್ ಏನಿದೆ ಅಥವಾ ಎಂಡೇಂಜರ್ ಅನಿಮಲ್ಸ್ ಲಿಸ್ಟಲ್ಲಿ ಅದು ಇಲ್ಲ. ಹಾಗಾಗಿ ಹೇಳಿಕೆ 2 ಸರಿ ಇಲ್ಲ. ಹೇಳಿಕೆ 1 ಸರಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಮೀನು ಹಿಡಿಯುವ ಬೆಕ್ಕುಗಳು ಮನೆಯ ಬೆಕ್ಕಿನ ಗಾತ್ರಕ್ಕಿಂತ 2 ಪಟ್ಟು ಹೆಚ್ಚಾಗಿರುತ್ತವೆ. ಮೀನುಗಾರಿಕೆ ಬೆಕ್ಕು ಪ್ರವೀಣ ಈಜುಗಾರ, ತುಂಬ ಚೆನ್ನಾಗಿ ಈಜುತ್ತವೆ ಮತ್ತು ಅದರ ಹೆಸರೇ ಸೂಚಿಸುವಂತೆ ಮೀನುಗಳನ್ನು ಬೇಟೆಯಾಡಲು ಆಗಾಗ್ಗೆ ನೀರಿನಲ್ಲಿ ಅವು ಹೋಗ್ತವೆ. ಅವು ಜವುಗು ಪ್ರದೇಶಗಳು, ಮ್ಯಾಂಗ್ರೋವ್ ಮತ್ತು ಜವುಗು ಪ್ರದೇಶಗಳ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ಪ್ರಮುಖ ನದಿ ಜಲಾನಯನ ಪ್ರದೇಶಗಳಲ್ಲಿ, ಆ ಪ್ರದೇಶಗಳನ್ನ ಜವುಗು ಪ್ರದೇಶದಲ್ಲಿ ಮತ್ತು ವಿಯೆಟ್ನಾಂನ ಮೆಕಾಂಗ್ ವರೆಗೆ ಹಾಗೂ ಶ್ರೀಲಂಕಾ ಮತ್ತು ಜಾವಾ ದ್ವೀಪಗಳಲ್ಲಿ ಕೂಡ ಇವು ಕಂಡುಬರ್ತವೆ. ಈ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಲ್ಲಿನ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಾವೇಶ, ಇದನ್ನು CITES ಅಂತ ಹೇಳ್ತಾರೆ. ಇದು ಈ ಜಾತಿಯ ಪ್ರಾಣಿಗಳು ಅಥವಾ ಬೆಕ್ಕುಗಳು ಅಳಿವಿನಂಚಿನಲ್ಲಿ ಇವೆ ಅಂತಕ್ಕಂಥ ಒಂದು ವಿಷಯವನ್ನು ಅದು ಪಟ್ಟಿ ಮಾಡಿಲ್ಲ. ಹಾಗಾಗಿ ಹೇಳಿಕೆ 2 ತಪ್ಪಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕಬೀರ್ ದಾಸ್ ಅವರ ಸಾಹಿತ್ಯ ಕೃತಿಗಳು ಯಾವುವು?
5 ಕೃತಿಗಳನ್ನು ಕೊಟ್ಟಿದ್ದಾರೆ. ಯಾವುವು ಕಬೀರ್ ದಾಸ್ ಅವರ ಸಾಹಿತ್ಯ ಕೃತಿಗಳು? 1 ಅನುರಾಗ್ ಸಾಗರ್, 2 ಬಿಜಾಕ್, 3 ಸಖಿ ಗ್ರಂಥ, 4 ರಘುವಂಶ, 5 ಪಂಚವಾಣಿ. ಸರಿಯಾದ ಕೋಡ್ ಎ 1, 2, 3 ಮತ್ತು 5 ಮಾತ್ರ. ಅಂದರೆ 4ನೇ ಗ್ರಂಥ ಅವ್ರದ್ದಲ್ಲ ಅಂತ. ರಾಷ್ಟ್ರಪತಿ, ಮುಂಚಿನ ರಾಷ್ಟ್ರಪತಿ, ಇವಾಗಿನ ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮು ನಿಮಗೆ ಗೊತ್ತಿದೆ. ಸೊ ನಮ್ಮ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಉತ್ತರ ಪ್ರದೇಶದ ಸಂತ ಕಬೀರ್ ನಗರದಲ್ಲಿ ಸಂತ ಕಬೀರ್ ಅಕಾಡೆಮಿ ಮತ್ತು ಸಂಶೋಧನಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ರು. ಆ ಪ್ರಚಲಿತ ವಿದ್ಯಮಾನಕ್ಕೆ ಕುರಿತಂತೆ ತಯಾರಿಸಲಾದ ಪ್ರಶ್ನೆ ಇದು. ಅವರು 15ನೇ ಶತಮಾನದ ಭಾರತೀಯ ಅತೀಂದ್ರಿಯ ಸಮಾಜ ಸುಧಾರಕ ಕವಿ ಮತ್ತು ಸಂತ, ಭಾರತದಲ್ಲಿ ಜನರ ನಡುವೆ ಮಹತ್ವದ ಪಾತ್ರವನ್ನು ಹೊಂದಿರತಕ್ಕಂಥ ಕಬೀರ್ ದಾಸ್ ಅವರ ಬಗೆಗೆ ಈ ಕೃತಿಗಳಲ್ಲಿ ಈ ಪ್ರಶ್ನೆಯನ್ನು ಮಾಡಲಾಗಿದೆ. ಅವರು ಅಂದರೆ ಕಬೀರ್ ದಾಸ್ ಅವರು ಅತ್ಯಂತ ಪ್ರಭಾವಶಾಲಿ ಸಂತರಲ್ಲಿ ಒಬ್ಬರಾಗಿದ್ದರು. ಕಬೀರರ ಜೀವನವು ಮಾನವನ ಸದ್ಗುಣದ ದ್ಯೋತಕವಾಗಿದ್ದು, ಅವರ ಬೋಧನೆಗಳು ಇಂದಿಗೂ ಕೂಡ ಅಂದರೆ 650 ವರ್ಷಗಳ ನಂತರವೂ ಕೂಡ ಪ್ರಸ್ತುತ ಅನ್ನಿಸ್ಕೊಳ್ತವೆ. ಅವು ಔಟ್ಡೇಟೆಡ್ ಆಗಿಲ್ಲ, ಇವತ್ತಿಗೂ ಕೂಡ ಅದು ಜೀವಂತ ಅನ್ನೋ ಅರ್ಥ. ಅವರು ಕೋಮು ಸೌಹಾರ್ದತೆಗೆ ಆದರ್ಶ ಉದಾಹರಣೆಯಾಗಿದ್ದಾರೆ. ದೇವರು ನಮ್ಮೊಳಗೆ ನೆಲೆಸಿದ್ದಾನೆ ಎಂದು ಅವರು ನಂಬಿದ್ರು ಮತ್ತು ಸಾಮಾಜಿಕ ವಿಮೋಚನೆಯ ಜವಾಬ್ದಾರಿಗಳನ್ನು ವಹಿಸ್ಕೊಂಡಿದ್ರು. ಸಾಮಾಜಿಕ ವಿಮೋಚನೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಅರ್ಥಹೀನ ಕಟ್ಟುಪಾಡುಗಳು ಮತ್ತು ಪೀಡನೆಗಳೇ ಅದನ್ನು ತೊಲಗಿಸಬೇಕು ಅನ್ನೋವಂಥ ಒಂದು ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡು ಸಂತರಾಗಿ ತಮ್ಮ ಕುಟುಂಬ ಜೀವನವನ್ನು ಕೂಡ ನಡೆಸಿದ್ರು. ಅವರ ಕೃತಿಗಳನ್ನ ನಾನು ಇಲ್ಲಿ ಹೇಳ್ತೀನಿ. ಅವರ ಬರಹಗಳು ಭಕ್ತಿ ಚಳುವಳಿಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದ್ವು. ಕಬೀರ್ ಗ್ರಂಥಾವಳಿ, ಅನುರಾಗ್ ಸಾಗರ್, ಬಿಜಕ್ ಮತ್ತು ಸಖಿ ಗ್ರಂಥ, ಪಂಚವಾಣಿ ಈ ಮುಂತಾದ ಶೀರ್ಷಿಕೆಗಳಿತ್ತು. ರಘುವಂಶ ಅಂತಕ್ಕಂಥದ್ದು ಕಾಳಿದಾಸ ರಚಿಸಿದ ಸಾಹಿತ್ಯದ ಕೃತಿಯಾಗಿದೆ. ಅದನ್ನು ನಾವು ನೆನಪಲ್ಲಿಟ್ಕೋಬೇಕು. ಮುಂದಿನ ಪ್ರಶ್ನೆ, ಸ್ವಾಗ್ಲೇಷನ್ಗೆ ಕೊಡುಗೆ ನೀಡುವ ಅಂಶ ಯಾವುದು? ಇನ್ನು ಸ್ವಾಗ್ಲೇಷನ್ ಅಂತ ಹೇಳಿದ್ರೆ ಫಸ್ಟು ಇಲ್ಲಿರ್ತಕ್ಕಂಥ ಅಂಶಗಳನ್ನು ಓದೋಣ. 1 ಹೆಚ್ಚಿನ ಬೆಲೆಗಳು, 2 ಹೆಚ್ಚಿನ ಖರ್ಚುಗಳು, 3 ಅಧಿಕ ಹಣದುಬ್ಬರ, 4 ಕಡಿಮೆ ಆರ್ಥಿಕ ಬೆಳವಣಿಗೆ, 5 ಕಡಿಮೆ ನಿರುದ್ಯೋಗ. ಈ ಅಂಶಗಳಲ್ಲಿ ಯಾವುದು ಸ್ವಾಗ್ಲೇಷನ್ಗೆ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತೆ ಅಥವಾ ಯಾವ್ಯಾವು ನೀಡುತ್ತೆ? ಫ್ರೆಂಡ್ಸ್, ಈ ಪ್ರಶ್ನೆಯನ್ನು ಅವಲೋಕನ ಮಾಡೋದಕ್ಕೂ ಮುಂಚೆ ನೀವು ಇತ್ತೀಚಿನ ಒಂದು ಸುದ್ದಿಯನ್ನು ನೆನಪಿಸ್ಕೋಬೇಕು. US-ನಂತಹ ಅಭಿವೃದ್ಧಿ ಹೊಂದಿದ ದೇಶಗಳು ಒಳಗೊಂಡಂತೆ ಪ್ರಪಂಚವು ಹೆಚ್ಚಿನ ಹಣದುಬ್ಬರವನ್ನು ಇವಾಗ ಎದುರಿಸ್ತಾ ಇದೆ. ಇದನ್ನು ಕೆಲವು ತಜ್ಞರು ಸ್ಥಗಿತದ ಹಂತವಾಗಿ ಸಹಿ ಮಾಡಿದ್ದಾರೆ. ಅಂದರೆ ಇದನ್ನು ಸ್ಥಗಿತದ ಮೊದಲನೇ ಹಂತ ಅಂತ ಕನ್ಸಿಡರ್ ಮಾಡಿದ್ದಾರೆ. ನಿಧಾನಗತಿಯ ಆರ್ಥಿಕ ಬೆಳವಣಿಗೆ ಮತ್ತು ತುಲನಾತ್ಮಕವಾಗಿ ಹೆಚ್ಚಿನ ನಿರುದ್ಯೋಗ ಅಥವಾ ಆರ್ಥಿಕ ನಿಶ್ಚಲತೆಯನ್ನು ಗುಣಗಳನ್ನು ಹೊಂದಿರತಕ್ಕಂಥ ಈ ಸಮಯದಲ್ಲಿ ಏರುತ್ತಿರುವ ಬೆಲೆಗಳು, ಹಣದುಬ್ಬರ ಅಂದರೆ ಪ್ರೈಸ್, ಏನು ಎಲ್ಲ ಬೆಲೆಗಳು, ಎಲ್ಲ ಪದಾರ್ಥಗಳ ಬೆಲೆ ಹೆಚ್ಚಳ ಆಗ್ತಾ ಇದೆ, ಅದು ಈ ಒಂದು ಸ್ಟೇಜಲ್ಲಿರುತ್ತೆ. ಹಾಗಾಗಿ ನಿಶ್ಚಲ ಹಣದುಬ್ಬರವನ್ನು, ಸ್ಟ್ಯಾಗ್ಲೇಷನ್ ಅಂತ ಹೇಳಿದ್ರೆ ನಿಶ್ಚಲ ಹಣದುಬ್ಬರ, ಅದಕ್ಕೆ ಪರ್ಯಾಯವಾಗಿ ಒಟ್ಟು ದೇಶೀಯ ಉತ್ಪನ್ನ GDP ಕುಸಿತ ಆಗ್ತಾ ಇರುತ್ತೆ ಅಂತ ವ್ಯಾಖ್ಯಾನಿಸಿದರೆ. ಈ ಒಂದು ಪರಿಕಲ್ಪನೆ 1970ರ ದಶಕದಲ್ಲಿ ಜನಪ್ರಿಯ ಆಯಿತು. US ಆರ್ಥಿಕತೆಯ ತೈಲ ಆಘಾತ ಮತ್ತು ನಕಾರಾತ್ಮಕ ಆರ್ಥಿಕ ಬೆಳವಣಿಗೆಯಿಂದ ಗುರುತಿಸಲ್ಪಟ್ಟಂತಹ ಆರ್ಥಿಕ ಹಿಂಜರಿತದಿಂದಾಗಿ ಈ ಹೆಚ್ಚಿನ ಬೆಲೆಯ ಹಣದುಬ್ಬರ ಆಗ್ತಾ ಇದೆ. ಸೊ ಇಲ್ಲಿ ಸರಿಯಾದ ಆಯ್ಕೆಯನ್ನು ನಾವು ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏನು ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಬಿ 1, 3 ಮತ್ತು 4. ಸ್ಟ್ಯಾಗ್ಲೇಷನ್ಗೆ ಕಾರಣ ಏನು ಅಂತ ಹೇಳಿದ್ರೆ ಹೆಚ್ಚಿನ ಬೆಳೆಗಳು, ಅಧಿಕ ಹಣದುಬ್ಬರ ಮತ್ತು
ಕಡಿಮೆ ಆರ್ಥಿಕ ಬೆಳವಣಿಗೆ, GDPಯ ಲೋ ಆಗುವಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಕಟವಾದಂತಹ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ವರದಿ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿವಿಧ ದೇಶಗಳಲ್ಲಿನ ಧಾರ್ಮಿಕ ಸ್ವಾತಂತ್ರ್ಯ ಸ್ಥಿತಿ ಮತ್ತು ಉಲ್ಲಂಘನೆಗಳ ಕುರಿತು ವರದಿಯು ತನ್ನ ದೃಷ್ಟಿಕೋನವನ್ನು ನೀಡುತ್ತೆ. ಇದು ಹೇಳಿಕೆ 1. ಹೇಳಿಕೆ 2 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈ ಕಮಿಷನರ್ ಕಚೇರಿಯಿಂದ ಪ್ರಕಟಿಸಲ್ಪಟ್ಟಿದೆ. ಹೇಳಿಕೆ 3, ಇದು ವಾರ್ಷಿಕ ವರದಿಯಾಗಿದೆ. ಫ್ರೆಂಡ್ಸ್, ಈ 3 ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ನೀವು ಆಯ್ಕೆ ಮಾಡಿ ಕೋಡನ್ನು ಸೆಲೆಕ್ಟ್ ಮಾಡಬೇಕು. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಮಾರ್ಕ್ ಮಾಡುವ ಮೊದಲು ಇತ್ತೀಚೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಬಂದಂತಹ ಪ್ರಚಲಿತ ವಿದ್ಯಮಾನವನ್ನು ಕೆಲವೊಂದು ಸರಿ ನೆನಪಿಸ್ಕೊಳ್ಳಿ. ಇದು ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯದ ವರದಿ. US ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ನಿಂದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ವರದಿನ ಪ್ರತಿ ವರ್ಷ ಪ್ರಕಟಿಸಲಾಗುತ್ತೆ. ಸೊ ಪ್ರತಿ ವರ್ಷ ಅಂತ ಹೇಳೋದ್ರಿಂದ ಈ ಹೇಳಿಕೆ 3 ಸರಿಯಾಗಿದೆ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಹೇಳಿಕೆ 2, ಈ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಹೈ ಕಮಿಷನರ್ ಕಚೇರಿಯಿಂದ ಪ್ರಕಟಿಸಲ್ಪಟ್ಟಿದೆ ಅನ್ನೋದು ತಪ್ಪಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದೆ, ಇದು US ಡಿಪಾರ್ಟ್ಮೆಂಟ್ನಿಂದ ಪ್ರಕಟಣೆ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ 1 ಮತ್ತು 3 ಸರಿಯಾಗಿದೆ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೋದು. ಈ ವರದಿಯು ಜಗತ್ತಿನಾದ್ಯಂತ ಧಾರ್ಮಿಕ ಸ್ವಾತಂತ್ರ್ಯದ ಸ್ಥಿತಿ ಮತ್ತು ಉಲ್ಲಂಘನೆಗಳ ಬಗೆಗೆ ತನ್ನದೇ ಆದ ಒಂದು ದೃಷ್ಟಿಕೋನವನ್ನು ಹೊಂದಿದೆ ಮತ್ತು ಪ್ರತಿಯೊಂದು ದೇಶಗಳ ಬಗ್ಗೆ ಪ್ರತ್ಯೇಕ ಅಧ್ಯಯನವನ್ನು ಮಾಡುತ್ತೆ ಇದು. ಹಾಗಾಗಿ 1ನೇ ಹೇಳಿಕೆ ಸರಿ ಇದೆ, ನಾವು ಸೆಲೆಕ್ಟ್ ಮಾಡಿದ್ದೀವಿ ಆಲ್ರೆಡಿ. ಆದ್ದರಿಂದ ಇತ್ತೀಚಿನ ಟೀಕೆಗಳನ್ನು, ಅವಲೋಕನಗಳನ್ನು, ಪ್ರಚೋದಿತ ಒಳಹರಿವು ಮತ್ತು ಪಕ್ಷಪಾತದ ವೀಕ್ಷಣೆಗಳನ್ನು ಇದು ಒಳಗೊಂಡಿದೆ. ಇದು ತಾನು ಸುಮ್ಮನಿರದೇನೆ ಅಮೇರಿಕ ಬೇರೆ ದೇಶಗಳ ಆಂತರಿಕ ವಿಷಯಗಳ ಬಗ್ಗೆ ಕೂಡ ಅಧ್ಯಯನ ಮಾಡಿ ವರದಿಯನ್ನು ತಲುಪಿಸುತ್ತೆ. ಇತ್ತೀಚೆಗೆ ಸಂಬಂಧಪಟ್ಟಂತೆ ಈ ವರದಿಯಲ್ಲಿ ಬಂದಂತಹ ಅಭಿಪ್ರಾಯಗಳನ್ನು ಕೇವಲ ಭಾರತಕ್ಕೆ ಸಂಬಂಧಪಟ್ಟಂತೆ ಈ ವರದಿ ಬಂದಿದೆ, ಮೂಗು ತೂರಿಸ್ತಾ ಇದೆ ಅಂತ ಕೆಲವರು ಅಭಿಪ್ರಾಯಪಟ್ವಿ ನಾವು. ಸೊ ಅದನ್ನು ಅದು ಪ್ರತಿ ವರ್ಷವೂ ಪ್ರಕಟಿಸುವ ವಾರ್ಷಿಕ ವರದಿ ಅನ್ನುವಂಥದ್ದನ್ನು ನಾವು ಈ ಮೂಲಕ ತಿಳ್ಕೊಬೋದು. ಮುಂದಿನ ಮತ್ತು ಕೊನೆಯ ಪ್ರಶ್ನೆ, ಈ ಸಂಚಿಕೆಯ ಕೊನೆಯ ಪ್ರಶ್ನೆ, ಎಲೆಕ್ಟ್ರಿಕಲ್ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ eVTOL ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದು ಕಡಿಮೆ ವ್ಯಾಪ್ತಿಯ ನಗರ ಸಾರಿಗೆ ಪ್ರಯೋಜನಕಾರಿಯಾಗಿದೆ. ಇದು ಕಡಿಮೆ ವ್ಯಾಪ್ತಿಯ ನಗರ ಸಾರಿಗೆಗೆ ಪ್ರಯೋಜನ ಆಗಿದೆ. 2ನೇದು, ಅವರು ಎಲ್ಲಿ ಬೇಕಾದರೂ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡ್ಬೋದು. 3, ಅವು ಶೂನ್ಯ ಇಂಗಾಲದ ಮುದ್ರಣವನ್ನು ಹೊಂದಿವೆ ಮತ್ತು ಹೆಲಿಕಾಪ್ಟರ್ಗಿಂತ ಭಿನ್ನವಾಗಿ ಶಬ್ದಮುಕ್ತವಾಗಿವೆ. ಈ ಎಲೆಕ್ಟ್ರಿಕಲ್ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ಗೆ ಸಂಬಂಧಪಟ್ಟಂತೆ ಈ 3 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದನ್ನು ನೀವು ಈ ಕೋಡ್ ಮೂಲಕ ಚೂಸ್ ಮಾಡಬೇಕು. ಅದಕ್ಕೂ ಮೊದಲು ಪ್ರಶ್ನೆ ಮತ್ತು ಹೇಳಿಕೆಗಳನ್ನು ನಾವು ಅವಲೋಕನ ಮಾಡೋಣ. ಇತ್ತೀಚೆಗೆ ಭಾರತ ಸರ್ಕಾರವು ಭಾರತದಲ್ಲಿ ನಿಲಯಗಳನ್ನು ಸ್ಥಾಪಿಸಲಿಕ್ಕೋಸ್ಕರ ಎಲೆಕ್ಟ್ರಿಕಲ್ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ವಿಮಾನಗಳ ಬಗೆಗೆ ಆ ವಿಮಾನಗಳ ತಯಾರಕರನ್ನು ಆಹ್ವಾನಿಸುವ ಸಾಧ್ಯತೆಯನ್ನು ಅನ್ವೇಷಣೆ ಮಾಡ್ತಾ ಇದೆ. ಈ ಬಗೆಗೂ ಕೂಡ ನಾವು ಕಳೆದ ಸಂಚಿಕೆಯಲ್ಲಿ ಪ್ರಚಲಿತ ವಿದ್ಯಮಾನಗಳ ಅವಲೋಕನ ಕಾರ್ಯಕ್ರಮದಲ್ಲಿ ನಾವು ಇದೇ ವೆಬ್ಸೈಟ್ನಲ್ಲಿ ನಡೆಸ್ಕೊಟ್ಟಿದ್ದೀವಿ. ಇದರ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀವು ವೆಬ್ಸೈಟ್ನಲ್ಲಿ ಓದ್ಬೋದು. ಹೇಳಿಕೆ 1 ಸರಿಯಾಗಿದೆ. ಏನಕ್ಕಂತ ಹೇಳಿದ್ರೆ, ಎಲೆಕ್ಟ್ರಿಕ್ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಹೊಸ ಸಾಧ್ಯತೆಗಳನ್ನು ತೆರಿತಾ ಇದೆ. ಇಂಜಿನ್ ಹೊಂದಿರತಕ್ಕಂಥ ವಿಮಾನವು ಕುಶಲತೆ, ದಕ್ಷತೆ ಮತ್ತು ಪರಿಸರದ ದೃಷ್ಟಿಯಿಂದಲೂ ಕೂಡ, ಅಂದರೆ ಝೀರೋ ಎಮಿಷನ್ ಇಂಜಿನ್ ಹೊಂದಿರತಕ್ಕಂಥ ಇದು ಪ್ಯಾರಾ ರನ್ ಟಿಲ್ಟ್ ವಿಂಗ್ ವಿನ್ಯಾಸದ ಆಧಾರದ ಮೇಲೆ ಕಡಿಮೆ ಶ್ರೇಣಿಯ, ಅಂದರೆ ಕಡಿಮೆ ಲೋವರ್ ಟೈರ್ ಅಂತ ಏನು ಹೇಳ್ತಾರೆ, ಕಡಿಮೆ ಜನಸಂಖ್ಯೆ ನಗರ ಸಾರಿಗೆಗೆ ಇದು ವೆಚ್ಚವನ್ನು ಹೋಲಿಸಬಹುದಾದಾಗ
ಬದಲಿಯಾಗಿ ಈ ಒಂದು ಎಲೆಕ್ಟ್ರಿಕಲ್ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಯೋಜನೆಗಳನ್ನು ಬಳಸ್ಕೋಬೋದು. ಇದರ ಮೂಲ ಮಾದರಿಯ ಪರೀಕ್ಷಣಾ ಹಾರಾಟವನ್ನು ಕೂಡ ಈಗ ಆಲ್ರೆಡಿ ಮಾಡಲಾಗಿದೆ. ಸೊ ಹೇಳಿಕೆ 1 ಖಂಡಿತವಾಗಿಯೂ ಕರೆಕ್ಟ್ ಆಗಿದೆ. ಹೇಳಿಕೆ 2 ಕೂಡ ಸರಿಗಿದೆ. ಏನಕ್ಕಂತ ಹೇಳಿದ್ರೆ ಇವುಗಳು ಕ್ಯಾಮ್ರಾಗಳು, ರಾಡರ್, GPS, ಜಾಗತಿಕ ಸ್ಥಾನೀಕರಣದ ವ್ಯವಸ್ಥೆ ಏನು ಹೇಳ್ತೀವಿ ಅದು, ಮತ್ತು ಅತಿಗೆಂಪು ಸ್ಕ್ಯಾನರ್ಗಳನ್ನು ಬಳಸುತ್ತೆ. ಇದು ಬಹುಕಾರ್ಯ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ಬೋದು. ಅಭಿವೃದ್ಧಿಯ ಹಂತದಲ್ಲಿರ್ತಕ್ಕಂಥ ಈ ಸುಧಾರಿತ EVTOL ವಾಹನಗಳಿಗೆ ಇನ್ನೂ ಇಂಧನ ಅಂದರೆ ಹೈಬ್ರಿಡ್ ಅಥವಾ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸಾಮರ್ಥ್ಯದ ಪ್ರವೇಶದ ಅಗತ್ಯ ಇದ್ದರೂ ಕೂಡ ಅವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗ್ಬೋದು. ಹಾಗಾಗಿ ಹೇಳಿಕೆ 2 ಕೂಡ ಸರಿಯಾಗಿದೆ. ಇನ್ನು 3ನೇ ಹೇಳಿಕೆ ಅದು ಕೂಡ ಸರಿಯಾಗಿದೆ. ಏನಕ್ಕಂತ ಹೇಳಿದ್ರೆ ಈ ವೆಹಿಕಲ್ಗಳು ಶಬ್ದ ಮುಕ್ತವಾಗಿವೆ, ಶೂನ್ಯ ಇಂಗಾಲದ ಹೆಜ್ಜೆ ಗುರುತನ್ನು ಮೂಡಿಸಲಿವೆ ಇವು ಅಂತ ಹೇಳ್ಬೋದು, ಮತ್ತು ಹೆಚ್ಚು ಕೈಗೆಟುಕುವ ಬೆಲೆಗಳಲ್ಲಿ ದೊರೀತವೆ. ಹೀಗಾಗಿ ಈ 3 ಹೇಳಿಕೆಗಳು ಈ ಪ್ರಶ್ನೆಯಲ್ಲಿ ಸರಿ ಇರೋದರಿಂದ ಸರಿಯಾದ ಉತ್ತರ ಡಿ 1, 2 ಮತ್ತು 3 ಕರೆಕ್ಟ್ ಇದೆ. ಫ್ರೆಂಡ್ಸ್, ಈ ಸಂಚಿಕೆ ಹೆಚ್ಚು ಗಂಭೀರವಾಗಿತ್ತು. ಈ ಗಂಭೀರದ ಮತ್ತು ಶ್ರದ್ಧೆಯ ಸಿದ್ಧತೆ ನಿಮಗೆ ಖಂಡಿತವಾಗಿಯೂ ಮುಂಬರುವ ಪರೀಕ್ಷೆಗಳಿಗೆ ಅತ್ಯಂತ ಅವಶ್ಯಕ ಅಂತ ಹೇಳ್ತಾ, ಹೆಚ್ಚಿನ ಜನರಿಗೆ ಅಗತ್ಯವಿರುವ ಹೆಚ್ಚಿನ ಸ್ನೇಹಿತರಿಗೆ ದಯಮಾಡಿ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ. ಸೊ ನಾವು ಇನ್ನೂ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಕ್ಷೇತ್ರವಾರು ಪ್ರಶ್ನೋತ್ತರ ಕಾರ್ಯಕ್ರಮಗಳನ್ನು ನಾವು ನಿರೂಪಿಸಲಿಕ್ಕೆ ಅಥವಾ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದರ ಪ್ರತಿಯೊಂದು ನೋಟಿಫಿಕೇಷನ್ಗಳು ನಿಮಗೆ ಸಿಗಬೇಕು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯಗಳು ನಮ್ಮ ಪರಿಶ್ರಮಕ್ಕೆ ಮತ್ತು ಹೆಚ್ಚಿನ ಸಿದ್ಧತೆಗೆ ಮತ್ತು ಪರಿಪಕ್ವತೆಗೆ ಕಾರಣ ಆಗ್ತವೆ. ಖಂಡಿತವಾಗಿಯೂ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಸಿಗ್ತೀನಿ. ಜೊತೆಗೆ ಎಂದಿನಂತೆ ಕರೆಂಟ್ ಅಫೇರ್ಸ್ನ ಇತರ ಸಂಚಿಕೆಗಳು, ಜೊತೆಗೆ ಈ ಸೆಕ್ಟರ್ ವಾರ್ ಅಂದರೆ ಈಗ ಡಿಫೆನ್ಸ್ ಕರೆಂಟ್ ಅಫೇರ್ಸು ಈಗ ತುಂಬ ಎಕ್ಸಾಮ್ಸ್ಗಳು ಬರ್ತಾಯಿದೆ. ಈಗ ನೀವು ಯಾವುದನ್ನು ಓದಬೇಕು, ಏನೋ ಓದಬೇಕು ಅನ್ನೋ ಒಂದು ಇದ್ದೇ ಇರುತ್ತೆ. ನಿಮಗೆ ಅನುಕೂಲವಾಗಬೇಕು ಮತ್ತು ನಾವು ಕೊಟ್ಟರೆ ಕರೆಕ್ಟಾಗಿ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ 2 ವರ್ಷದ ಕರೆಂಟ್ ಅಫೇರ್ಸನ್ನು ಕ್ಷೇತ್ರವಾರು ನಿಮಗೆ ನಾವು ಪಟ್ಟಿ ಮಾಡಿಕೊಡ್ತಾ ಇದ್ದೀವಿ. ಕರೆಂಟ್ ಅಫೇರ್ಸಲ್ಲಿ ಖಂಡಿತವಾಗಿಯೂ ನೀವು ಅಷ್ಟು ಓದಿದ್ರೆ ಸಾಕು, ನೀವು ಅಚೀವ್ ಮಾಡ್ಬೋದು. ಆ ಒಂದು ಪ್ರಾಮಿಸನ್ನು ನಾನು ನಿಮಗೆ ಮಾಡ್ತಾಯಿದ್ದೀನಿ. ಹಾಗಂತ ಹೇಳ್ತಾ ಈ ದಿನದ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಶುಭ ದಿನ.